ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಕತೆ ಬ್ರಹ್ಮಗಂಟು, ಎರಡು ಹೃದಯಗಳ ಸಂಗಮ. ಸಾಕ್ಷಿ, ಬೇಗ ಎದ್ದೇಳೆ, ಮುಹೂರ್ತಕ್ಕೆ ಟೈಮ್ ಆಗುತ್ತೆ ಎಂದು ಗುಬುರಾಕಿಕೊಂಡಿರುವ ಬೆಡ್ಶೀಟನ್ನು ಎಳೆಯುತ್ತಾ ಕರೆದಳು ಸುಶೀಲಾ. ಅಮ್ಮ, ಒಂದು 5 ಮಿನಿಟ್ಸ್ ಪ್ಲೀಸ್ ಎಂದು ಬೆಡ್ಶೀಟ್ ಹಚ್ಚಿಕೊಂಡು ಇನ್ನೊಂದು ಕಡೆಗೆ ತಿರುಗಿ ಮಲಗಿಕೊಂಡಳು. ಇಷ್ಟೊಂದು ನಿದ್ದೆ ಏನೇ ನಿನಗೆ? ನಾಳೆ ಅತ್ತೆಯ ಮನೆಯಲ್ಲಿ ಇದೇ ರೀತಿ ಕುಂಭಕರ್ಣನ ಥರ ಮಲಗಿದರೆ ಮನೆಯಿಂದ ಹೊರ ಹಾಕುತ್ತಾರೆ. ಎದ್ದೇಳ್ತೀಯಾ? ನಿಮ್ಮಪ್ಪನನ್ನು ಕರೆಯಲ್ಲ? ಆ ಮಾತು ಮುಗಿಯುವ ಮೊದಲೇ ಟಕ್ಕಂತ ಎದ್ದು ಕುಳಿತಳು ಸಾಕ್ಷಿ. ಮುಖದ ಮೇಲೆ ಹರಡಿಕೊಂಡಿರುವ ಕೂದಲನ್ನು ಬಳೆಗಳು ತುಂಬಿದ ಕೈಗಳಿಂದ ಪಕ್ಕಕ್ಕೆ ತಳ್ಳುತ್ತಾ ತಾಯಿಯ ಕಡೆ ಗುರುಗುಟ್ಕೊಂಡು ನೋಡಿದಳು. ನೋಡಿದ್ದು ಸಾಕು, ಹೋಗಿ ಸ್ನಾನ ಮಾಡು, ಕಲ್ಯಾಣ ಮಂಟಪಕ್ಕೆ ಹೋಗಬೇಕು. ನಾವೆಲ್ಲ ರೆಡಿಯಾಗಿದ್ದೇವೆ, ನೀನೇ ಲೇಟ್ ಎಂದಳು ಸುಶೀಲಾ ಚಿರುಕೋಪದಿಂದ. ಸರಿ ಮಾತಾಜಿ, 5 ಮಿನಿಟ್ಸ್ನಲ್ಲಿ ಸ್ನಾನ ಮಾಡಿ ಬರ್ತೀನಿ. ಸೀರೆ ಉಡಿಸುವುದಕ್ಕೆ ನೀವೆಲ್ಲ ರೆಡಿಯಾಗಿರಿ ಎಂದು ಬೆಡ್ ಮೇಲಿಂದ ಎದ್ದೇಳುತ್ತಾ ಹೇಳಿದಳು ಸಾಕ್ಷಿ. ಸೀರೆ ಉಡುವುದು ಕಲ್ತ್ಕೋ ಅಂದರೆ ಕಲೀಲಿಲ್ಲ, ಇಲ್ಲಾಂದರೆ ನಾನು ಉಡಿಸುತ್ತೇನೆ. ನಿಮ್ಮ ಅತ್ತೆ ಮನೆಗೆ ಹೋದ್ಮೇಲೆ ಯಾರು ಉಡಿಸುತ್ತಾರೆ ಕಣೆ? ನಮ್ಮ ಅತ್ತೆ ಹತ್ರ ಉಡಿಸಿಕೊಳ್ಳುತ್ತೇನೆ, ಇಲ್ಲ ಅಂದರೆ ನಿಮ್ಮ ಹಳೆಯನ ಹತ್ರ ಉಡಿಸ್ಕೊಳ್ತೀನಿ. ಎನಿ ಡೌಟ್ಸ್ ಎಂದು ಮೂತಿ ತಿರುಗಿಸಿಕೊಳ್ಳುತ್ತಾ ಟವಲ್ ತೆಗೆದುಕೊಂಡು ವಾಶ್ರೂಮ್ನೊಳಕ್ಕೆ ಓಡಿದಳು. ನನ್ನ ಹಳೆಯ ಇವಳ ಜೊತೆ ಏಕ್ ಕಾಲ ಆಗ್ತಾನೋ ಏನೋ. ಸುಮಿತ್ರಾ, ಸಿದ್ದು ಎಲ್ಲಿ? ಹಾಲ್ನಲ್ಲಿ ಸೋಫಾ ಮೇಲೆ ಕುಳಿತುಕೊಳ್ಳುತ್ತಾ ಕೇಳಿದರು ಕೃಷ್ಣ ಪ್ರಸಾದ್ರವರು. ಅವನು ಯಾವಾಗಲೂ ಎದ್ದು ಮೇಲ್ಗಡೆ ಜಿಮ್ ಮಾಡ್ತಾ ಇದ್ದಾನೆ ರೀ ಎಂದು ಕೃಷ್ಣ ಪ್ರಸಾದ್ರವರ ಕೈಗೆ ಕಾಫಿ ಕೊಟ್ಟು ತಾನು ಅವರ ಪಕ್ಕದಲ್ಲಿ ಕುಳಿತುಕೊಂಡು ಕಾಫಿ ಕುಡಿಯುತ್ತಿದ್ದಾಳೆ ಸುಮಿತ್ರಾ. ಗುಡ್ ಮಾರ್ನಿಂಗ್ ಡ್ಯಾಡ್. ಗುಡ್ ಮಾರ್ನಿಂಗ್ ಮಾಮ್. ಬ್ಲ್ಯಾಕ್ ಕಲರ್ ಟ್ರೌಸರ್ ಹಾಕಿಕೊಂಡು 6 ಪ್ಯಾಕ್ ದೇಹಕ್ಕೆ ಜಿಮ್ ಮಾಡಿದ್ದರಿಂದ ಹಿಡಿದಿರುವ ಬೆವರನ್ನು ಒರೆಸಿಕೊಳ್ಳುತ್ತಾ ಮೆಟ್ಟಿಲುಗಳು ಇಳಿದು ಕೆಳಗಡೆಗೆ ಬಂದನು ಸಿದ್ಧಾರ್ಥ್. ಗುಡ್ ಮಾರ್ನಿಂಗ್ ಕಣೋ. ವಿಜಿ ಮದುವೆ ಅಂತ ನಮ್ಮನ್ನು ಬೇಗ ರೆಡಿಯಾಗುವುದಕ್ಕೆ ಹೇಳಿ ನೀನು ಆರಾಮಾಗಿ ಜಿಮ್ ಮಾಡಿ ಬರ್ತಾ ಇದೀಯಾ ಎಂದರು ಸುಮಿತ್ರಾರವರು. ಯು ಮೇ 10 ಮಿನಿಟ್ಸ್ ಮಮ್ಮಿ, ರೆಡಿಯಾಗಿ ಬಂದ್ಬಿಡ್ತೀನಿ ಎಂದು ಫಾಸ್ಟಾಗಿ ಒಳಗಡೆಗೆ ಹೋಗಿ ಹೇಳಿದಂತೆ 10 ನಿಮಿಷಗಳಲ್ಲಿ ರೆಡಿಯಾಗಿ ಬಂದನು ಸಿದ್ಧಾರ್ಥ್. ಬಿಳಿ ಶರ್ಟ್ ಅಂಡ್ ಬ್ರೌನ್ ಕಲರ್ ಬ್ಲೇಸರ್ ಆ್ಯಂಡ್ ಬ್ರೌನ್ ಕಲರ್ ಬಾಟಮ್, ಕಣ್ಣುಗಳಿಗೆ ಗಾಗಲ್ಸ್ ಇಟ್ಟುಕೊಂಡು ಫುಲ್ಲಿ ಕ್ಲಾಸಿ ಆ್ಯಂಡ್ ಸ್ಟೈಲಿಶ್ ಆಗಿ ಇರುವ ಮಗನನ್ನು ಪ್ರೀತಿಯಿಂದ ನೋಡುತ್ತಾ ತನ್ನ ಕೈಗಳಿಂದ ದೃಷ್ಟಿ ತೆಗೆದಳು ಸುಮಿತ್ರಾ. ಸಿದ್ಧಾರ್ಥ್ ಮುಗುಳ್ನಗುತ್ತಾ ನೋಡುತ್ತಿದ್ದರೆ, ಮದುವೆ ಮಾಡಿಕೋ ಅಂದರೆ ಯಾವಾಗಲೂ ಏನೋ ಒಂದು ರೀಸನ್ ಹೇಳಿ ತಪ್ಪಿಸ್ಕೊಳ್ತೀಯ. ನಿನ್ನ ಬೆಸ್ಟ್ ಫ್ರೆಂಡ್ ಬ್ಯಾಚ್ನಲ್ಲಿ ಎಲ್ಲರ ಮದುವೆಗಳು ಆಗಿವೆ, ಈಗ ವಿಜಯ್ ಮದುವೆ ಕೂಡ ಆಗ್ತಾ ಇದೆ, ಇನ್ನು ನೆಕ್ಸ್ಟ್ ನಿಂದೆ. ನೀನು ಯಾವುದೇ ರೀಸನ್ ಹೇಳಿದ್ರೂ ನಾನು ಕೇಳುವುದಿಲ್ಲ ಇನ್ನ ಎಂದಳು ಸುಮಿತ್ರಾ ಮುನಿಸಿಕೊಂಡಂತೆ ಮುಖ ಇಟ್ಟು. ಸರಿ ಮಾತಾಜಿ, ಮಾಡ್ಕೊತೀನಿ ಬಿಡು, ನೀನು ಆ ಪೇಸ್ ಬದಲಾಯಿಸು, ನೋಡೋಕ್ಕೆ ಆಗ್ತಿಲ್ಲ ಎಂದೆನೋ ನಗುತ್ತಾ. ಹಾಗೆ ಹೇಳ್ದೆ ಸಾಕು ಎಂದು ನಗುತ್ತಾ ಸೋಫಾದ ಮೇಲಿಂದ ಎದ್ದೇಳಿದಳು ಸುಮಿತ್ರಾ. ಮಾಮ್, ನೀವು ಹೋಗಿ ಕಾರಿನಲ್ಲಿ ಕುಳಿತುಕೊಳ್ಳಿ, ನಾನು ಅಜ್ಜಿಗೆ ಹೇಳ್ಬಿಟ್ಟು ಬರ್ತೀನಿ ಎಂದು ಅಜ್ಜಿಯ ರೂಮಿನೊಳಕ್ಕೆ ಹೋದನು. ಚೇರಿನಲ್ಲಿ ಕುಳಿತುಕೊಂಡು ಶ್ರದ್ಧೆಯಿಂದ ರಾಮಕೋಟಿಯನ್ನು ಬರೆಯುತ್ತಿದ್ದಾಳೆ ಜಾನಕಮ್ಮ. ಅಜ್ಜಿ, ನಾವು ಹೊರಡ್ತಿದ್ದೀವಿ, ಒಂಟಿಯಾಗಿ ಬಿಟ್ಟು ಹೋಗ್ತಿದ್ದೀವಿ ಅಂತ ಬೈದ್ಕೋಬೇಡ. ಚಿಕ್ಕಪ್ಪನವರು ಬರ್ತಾ ಇದ್ದಾರೆ, ಇನ್ನೇನು ಹತ್ತಿರದಲ್ಲೇ ಇದ್ದಾರೆ ಎಂದನು. ಸರಿ ಕಣೋ, ಹುಷಾರಾಗಿ ಹೋಗಿ ಬನ್ನಿ ಎಂದಳು ಜಾನಕಮ್ಮ ನಗುತ್ತಾ. ಬಾಯ್ ಡಾರ್ಲಿಂಗ್ ಎಂದು ಜಾನಕಮ್ಮನ ಕೆನ್ನೆಗೆ ಮುತ್ತಿಟ್ಟು ಹೊರಗಡೆಗೆ ಬಂದನು ಸಿದ್ಧಾರ್ಥ್. ತನ್ನಲ್ಲಿ ತಾನೇ ನಗುತ್ತಾ ರಾಮಕೋಟೆ ಬರೆಯುವುದರಲ್ಲಿ ಮಗ್ನಳಾದಳು ಜಾನಕಮ್ಮ. ಫೋನ್ ರಿಂಗ್ ಆಗಿದ್ದರಿಂದ ಪ್ಯಾಂಟ್ ಪಾಕೆಟ್ನಿಂದ ಫೋನ್ ತೆಗೆದು ನೋಡಿದೆನು ಸಿದ್ಧಾರ್ಥ್. ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ನಂಬರನ್ನು ನೋಡಿ ನಗುತ್ತಾ ಕಾಲ್ ಪಿಕ್ ಮಾಡಿದೆನು. ಹಾಯ್ ಸ್ವೀಟ್ ಆರ್ಟ್, ಏನು ಮಾಡ್ತಿದೀಯಾ? ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ, ಮತ್ತೆ ನೀನೇನು ಮಾಡ್ತಿದೀಯಾ ಎಂದು ಬೆಡ್ ಮೇಲೆ ಬೋರಲಾಗಿ ಮಲಗಿಕೊಂಡು ಹಸ್ಕಿ ವಾಯ್ಸ್ನಲ್ಲಿ ಕೇಳಿದಳು ದಿವ್ಯಾ. ವಿಜಯ್ ಮದುವೆಗೆ ಹೋಗ್ತಿದ್ದೀನಿ, ಅವನ ಮದುವೆ ಕೂಡ ಆಗೋಗುತ್ತೆ, ನೀನು ಯಾವಾಗ ಮದುವೆ ಮಾಡ್ಕೊತೀಯಾ ಅಂತ ಮಮ್ಮಿ ಕೇಳ್ತಿದ್ದಾಳೆ. ಸಂಬಂಧಗಳನ್ನು ನೋಡಲು ಹೇಳಿದೆ, ನೀನೇನು ಹೇಳ್ತೀಯಾ ಎಂದು ಕೇಳಿದನು ಮುಗುಳ್ನಗುತ್ತಾ. ವಾಟ್? ತಕ್ಷಣ ಎದ್ದು ಬೆಡ್ ಮೇಲೆ ಸರಿಯಾಗಿ ಕುಳಿತುಕೊಂಡು ಏನು ಮಾತನಾಡ್ತಿದೆಯೋ? ಸಂಬಂಧಗಳು ನೋಡುವುದೇನೋ? ನನ್ನನ್ನು ಬಿಡ್ಬಿಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದೀಯಾ ಏನೋ? ಸಾಯಿಸ್ಬಿಡ್ತೀನಿ ಎಂದಳು ಆವೇಶದಿಂದ. ಜೋರಾಗಿ ನಕ್ಕನೋ ಸಿದ್ಧಾರ್ಥ್. ನನಗೆ ಗೊತ್ತಿಲ್ವಾ ನಿನ್ನ ಬಗ್ಗೆ? ಸುಮ್ಮನೆ ಹೇಳ್ದೆ ಕಣೆ. ನಿನ್ನನ್ನಲ್ಲದೆ ಬೇರೆಯವರನ್ನು ಮದುವೆಯಾಗುವುದಾ? ಆ ಊಹೆ ಸಹ ನನ್ನ ಮೈಂಡ್ನಲ್ಲಿ ಬರುವುದಿಲ್ಲ ಎಂದೆನು ಪ್ರೀತಿಯಿಂದ. ಹಾಂ, ಸಾಕು ಬಿಡು.
ಡೈಲಾಗುಗಳು ಹೇಳು ಅಂದರೆ ಚೆನ್ನಾಗಿ ಹೇಳ್ತೀಯ. ತುಂಬ ಪ್ರೀತಿ ಇರುವ ಹಾಗೆ ಮಾತನಾಡ್ತೀಯ. ನಿನ್ನ ಮಾತಿಗೂ ನಡತೆಗೂ ಸ್ವಲ್ಪನೂ ಸಂಬಂಧವೇ ಇರುವುದಿಲ್ಲ. ನಾವು ರಿಲೇಷನ್ನಲ್ಲಿ ಇದ್ದು 2 ವರ್ಷಗಳೇ ಕಳೆಯುತ್ತಿದೆ. ನೀನು ಯಾವತ್ತೂ ನನ್ನ ಜೊತೆ ಕ್ಲೋಸ್ ಆಗಿ ಮೂವ್ ಆಗಲಿಲ್ಲ. ಚಿಕ್ಕ ಚಿಕ್ಕ ಹಗ್ಸ್, ಚಿಕ್ಕ ಮಕ್ಕಳಿಗೆ ಹಿಡುವ ಥರ ಕೆನ್ನೆಯ ಮೇಲೆ ಹಣೆಯ ಮೇಲೆ ಕಿಸ್ ಬಿಟ್ಟರೆ ಒಂದು ಲಿಪ್ಲಾಕ್ ಕೂಡ ಕೊಡಲಿಲ್ಲ. ನಾನು ಪ್ರೀತಿಯಿಂದ ಹತ್ತಿರವಾಗಬೇಕು ಅಂತ ನೋಡಿದರೂ ನೋ ಹೇಳ್ತಿದ್ದೆ. ಈ ಕಾಲದಲ್ಲಿ ಯಾರಾದರೂ ನಿಂತರ ಇದ್ದಾರಾ? ಅದಕ್ಕೆ ನನಗೆ ನಿನ್ನ ವಿಷಯದಲ್ಲಿ ತುಂಬ ಇನ್ಸೆಕ್ಯೂರ್ ಫೀಲಿಂಗ್ ಇರುತ್ತದೆ. ನಾನಂದರೆ ಇಷ್ಟ ಇಲ್ಲದೆ ನನ್ನ ಜೊತೆ ಕ್ಲೋಸ್ ಆಗಿ ಇರಲು ಆಗ್ತಿಲ್ವೇನೋ ಎಂದಳು ಬೇಸರದಿಂದ. ಹೇ ಹುಚ್ಚಿ, ಯಾಕೆ ಅಷ್ಟೊಂದು ಫೀಲ್ ಆಗ್ತೀಯಾ? ನನ್ನ ಬಗ್ಗೆ ನಿನಗೆ ಕ್ಲಿಯರ್ ಆಗಿ ಗೊತ್ತಿದ್ದು ಕೂಡ ಈ ರೀತಿ ಥಿಂಕ್ ಮಾಡ್ತೀಯೇನೆ? ಫಿಸಿಕಲ್ಲಾಗಿ ಕ್ಲೋಸ್ ಆದ್ರೇ ಪ್ರೀತಿ ಇದ್ದಂಗ? ನನ್ನ ಮನಸ್ಸು ನಿನಗೆ ಗೊತ್ತಿಲ್ವಾ? ಮದುವೆಗೆ ಮುಂಚೆ ಈ ಕಿಸ್ಸುಗಳು ಅವು ಇವು ಎಲ್ಲ ನನಗೆ ಇಷ್ಟ ಇರುವುದಿಲ್ಲ. ಆ ಥಾಟ್ ಸಹ ನನಗೆ ಬರುವುದಿಲ್ಲ. ಫಸ್ಟ್ ಕಿಸ್ ಆದರೂ ಇನ್ನೇನಾದರೂ ಆದರೂ ಮದುವೆಯ ನಂತರ ಫಸ್ಟ್ ನೈಟ್ ದಿನವೇ, ಆಗಲೇ ನಿಜವಾದ ಕಿಕ್ ಇರುತ್ತದೆ ಎಂದನು ಅಸ್ಕಿಯಾಗಿ. ಈ ರೀತಿ ಮಾತುಗಳಿಂದಲೇ ಮಾಯ ಮಾಡ್ತೀಯ ಕಣೋ ನೀನು ಎಂದು ದಿವ್ಯಾ ನಾಚಿಕೆ ಪಡುತ್ತಾ ತನ್ನಲ್ಲಿ ತಾನೇ ನಕ್ಕಳು. ಅದು ನನಗಿರುವ ಫ್ಯಾಂಟಸಿ ಅಂತ ಅಂದುಕೋ, ಅಥವಾ ನಾನು ಫಾಲೋ ಆಗುವ ವ್ಯಾಲ್ಯೂಸ್ ಅಂದುಕೋ. ಅಷ್ಟೇ ಬಿಟ್ಟರೆ ನಿನ್ನ ಮೇಲೆ ಪ್ರೀತಿ ಇಲ್ಲದೆ ಅಲ್ಲ. ಪ್ರೀತಿ ಅಂದರೆ 2 ದೇಹಗಳು ಹತ್ತಿರವಾಗುವುದು ಅಲ್ಲ, 2 ಮನಸ್ಸುಗಳು ಹತ್ತಿರವಾಗುವುದು. ಅರ್ಥ ಆಯ್ತಾ? ಸುಮ್ಮನೆ ಹುಚ್ಚುಚ್ಚು ಆಲೋಚನೆಗಳು ಮಾಡದೆ ಹಾಯಾಗಿ ಮಲ್ಕೋ. ಹಾಂ ಸರಿ, ಟಿಪ್ ಟಾಪ್ ಆಗಿ ರೆಡಿಯಾಗಿ ಮದುವೆಗೆ ಹೋಗ್ತಿದ್ಯಾ. ಅಲ್ಲಿ ತುಂಬ ಜನ ಹುಡುಗಿಯರು ಚೆನ್ನಾಗಿ ರೆಡಿಯಾಗಿ ಬಂದಿರುತ್ತಾರೆ. ಯಾರಿಗಾದರೂ ಸೈಟ್ ಹೊಡೆದೆ ಅಂತ ಗೊತ್ತಾದರೆ ಸಾಯಿಸ್ಬಿಡ್ತೀನಿ. ನಿನ್ನ ಕ್ಲೋಸ್ ಫ್ರೆಂಡ್ ಸುದೀಪ್ಗೆ ಫೋನ್ ಮಾಡಿ ತಿಳ್ಕೊತೀನಿ ಎಂದಳು ಹೆದರಿಸುವ ಥರ. ಆ ಮಾತುಗಳಿಗೆ ಜೋರಾಗಿ ನಕ್ಕು, ನನ್ನ ಮೇಲೆ ನಂಬಿಕೆ ಇಲ್ವಾ ಎಂದನು. ನಿನ್ನ ಮೇಲೆ ಅಲ್ಲ, ನಿನ್ನನ್ನು ನೋಡುವ ಹುಡುಗಿಯರ ಮೇಲೆ ಇಲ್ಲ. ದೂರ ಇದ್ದೀನಿ ಅಲ್ವಾ, ನನ್ನ ಭಯ ನನ್ನದು ಎಂದಳು. ಸಿದ್ದು, ಎಷ್ಟೊತ್ತು? ಬೇಗ ಬಾ, ಟೈಮ್ ಆಗ್ತಿದೆ. ಹಾಂ ಮಮ್ಮಿ, ಬಂದೆ. ದಿವ್ಯಾ ಮಮ್ಮಿ ಕರೀತಿದ್ದಾಳೆ. ಜಾಸ್ತಿ ಯೋಚನೆ ಮಾಡಬೇಡ, ನಾನು ಯಾವತ್ತಿಗೂ ನಿನ್ನವನೇ. ನೀನು US ಬಂದೊಡನೆ ಮಿಸ್ ದಿವ್ಯಾ ಮಿಸ್ಸಸ್ ದಿವ್ಯಾ ಸಿದ್ಧಾರ್ಥ ಆಗೋಗ್ತೀಯ. ಟಸ್ಟ್ ಮೀ. ಬಾಯ್, ಲವ್ ಯು. ಹಾಂ, ಲವ್ ಯು. ಸೆಲ್ಫಿ ತೆಗೆದು ಕಳಿಸು, ನಿನ್ನನ್ನು ನೋಡುತ್ತಾ ಮಲಗಿಕೊಳ್ಳುತ್ತೇನೆ ಎಂದಳು ಪ್ರೀತಿಯಿಂದ. ಓಕೆ ಬೇಬಿ. ಸೆಲ್ಫಿ ತೆಗೆದು ದಿವ್ಯಾಗೆ ಸೆಂಡ್ ಮಾಡಿ ಸುಮಿತ್ರಾ ಕೃಷ್ಣಪ್ರಸಾದ್ ರವರ ಜೊತೆ ಕಾರಿನಲ್ಲಿ ಹೊರಟನು ಸಿದ್ಧಾರ್ಥ್. ರೆಡ್ ಕಲರ್ ಬಾರ್ಡರ್, ಗ್ರೀನ್ ಕಲರ್ ಸಿಲ್ಕ್ ಸೀರೆ, ಮೈ ತುಂಬ ಒಡವೆಗಳು, ತುಂಬ ಮುದ್ದಾಗಿ ಕಾಣುವ ಮುಖ, ಯಾರ ನೋಟವನ್ನಾದರೂ ತನ್ನ ಕಡೆಗೆ ಸೆಳೆಯುವಂತಹ ಸುಂದರವಾದ ನಗು. ಮದುವೆಯ ಕಳೆಯಿಂದ ಮತ್ತಷ್ಟು ಸುಂದರವಾಗಿ ಕಾಣುತ್ತಿರುವ ಸಾಕ್ಷಿಯನ್ನು ಕಣ್ತುಂಬ ನೋಡಿ ಕಣ್ಣೀರು ಇಟ್ಟುಕೊಂಡಳು ಸುಶೀಲಾ. ಅಮ್ಮ ಪ್ಲೀಸ್, ನೀನು ಅಳಬೇಡ. ನೀನು ಹತ್ತರೆ ನನಗೂ ಅಳು ಬರುತ್ತೆ. ನಾನು ಹತ್ತರೆ ನನ್ನ ಮೇಕಪ್ ಎಲ್ಲ ಹೊರಟೋಗುತ್ತೆ. ಮೇಕಪ್ ಇಲ್ಲದೆ ಇರುವ ನನ್ನನ್ನು ನೋಡಿ ನಿನ್ನ ಹಳಿಯ ಭಯ ಬಿದ್ದು ಓಡಿ ಹೋಗುತ್ತಾನೆ ಎಂದಳು. ಆ ಮಾತುಗಳಿಗೆ ನಕ್ಕು ಬಿಟ್ಟಳು ಸುಶೀಲಾ. ನೀನು ನಿನ್ನ ಟಿಂಗರಿ ಚೇಷ್ಟೆಗಳು. ನಾಳೆಯಿಂದ ಇವೆಲ್ಲ ಮಿಸ್ ಆಗ್ತೀನಿ ಅಂತಾನೆ ನನ್ನ ಬಾಧೆ. ಸರಿ ಸರಿ, ಟೈಮ್ ಆಗುತ್ತೆ, ಮಂಟಪಕ್ಕೆ ಹೋಗೋಣ ನಡಿ ಎಂದಳು ಸುಶೀಲಾ ಬ್ಯಾಗುಗಳನ್ನು ಎತ್ತಿಕೊಳ್ಳುತ್ತಾ. ಆಗ್ಲೇನಾ? ನಾನಿನ್ನೂ ಏನು ತಿನ್ನಲೇ ಇಲ್ಲ. ನನ್ನನ್ನು ಕಳಿಸ್ಬಿಡ್ತೀನಿ ಅನ್ನೋ ಸಂತೋಷದಲ್ಲಿ ನನಗೆ ಊಟ ಕೊಡುವುದನ್ನೇ ಮರೆತು ಬಿಟ್ಟಿಯಾ ಏನು ಎಂದು ಮುಖ ಮುನಿಸಿಕೊಂಡಳು ಸಾಕ್ಷಿ. ನನ್ನ ಪುಟ್ಟ ಕುಂಭಕರ್ಣಿ, ಮದುವೆ ಆಗುವ ತನಕ ನೀನು ಉಪವಾಸ ಎನ್ನುವ ಮಾತುಗಳು ಕೇಳಿಸಿ ಹಿಂದಕ್ಕೆ ತಿರುಗಿದಳು. ಲೋ ಅಣ್ಣ, ಉಪವಾಸನಾ? ನನ್ನಿಂದ ಆಗಲ್ಲ ಎಂದು ದೀನಳಾಗಿ ಮುಖ ಇಟ್ಟು ಸುಶೀಲಾ ಕಡೆ ನೋಡಿದಳು. ನೀನು ಎಷ್ಟು ವೇಷಗಳು ಹಾಕಿದರೂ ನಿನ್ನ ಮದುವೆ ಮುಗಿಯುವ ತನಕ ನೋ ಫುಡ್ ಎಂದನು ಆಕಾಶ್ ನಗುತ್ತಾ. ತಾಳಿ ಕಟ್ಟುವ ತನಕ ಸ್ವಲ್ಪ ತಾಳ್ಮೆಯಿಂದ ಇರು, ಆಮೇಲೆ ನಾನು ತಿನ್ನಿಸುತ್ತೇನೆ, ಸರಿನಾ ಎಂದು ಸಾಕ್ಷಿ ಗಲ್ಲವನ್ನು ಹಿಡಿದುಕೊಂಡು ಪ್ರೀತಿಯಿಂದ ಹೇಳಿದಳು ಸುಶೀಲಾ. ಸರಿ ಮಾತಾಜಿ, ಕಷ್ಟನೇ, ಆದರೆ ಇರಲೇಬೇಕು ಅಂದಲ್ಲ. ಸರಿ, ಹಾಗೇ ಆಗಲಿ ಈ ಒಂದು ಬಾರಿಗೆ ಎಂದಳು ನಿಶ್ಶಕ್ತಳಂತೆ. ಸರಿ, ನಿಮ್ಮ ಮಾತುಕತೆಗಳೆಲ್ಲ ನಿಲ್ಲಿಸಿ ಮಂಟಪಕ್ಕೆ ಹೊರಡಿ ಎಂದು ಅವಸರಿಸಿದನು ಆಕಾಶ್. ಲೋ ಅಣ್ಣ, ನಿಮ್ಮ ಭಾವನಿಗೆ ಕಾಲ್ ಮಾಡಿದ್ದ? ಮಾರ್ನಿಂಗ್ ಮಾಡಿದ್ದೆ ಕಣೆ, ಮತ್ತೆ ಮಾಡಲಿಲ್ಲ. ಕೆಲಸಗಳಿಂದ ಸ್ವಲ್ಪ ಬ್ಯುಸಿಯಾಗಿದ್ದೆ. ಏನಾಯಿತು ಎಂದು ಕೇಳಿದನು ಹೊರಗಡೆಗೆ ನಡೆಯುತ್ತಾ. ಏನಿಲ್ಲ ಕಣ,
ರೆಡಿ ಆದಮೇಲೆ ವಿಡಿಯೋ ಕಾಲ್ ಮಾಡುವುದಕ್ಕೆ ಹೇಳಿದ್ದನು. ಮಾರ್ನಿಂಗ್. ನಾನು 1 ಗಂಟೆಯಿಂದ ಕಾಲ್ ಮಾಡ್ತಿದ್ದೀನಿ, ಸ್ವಿಚ್ ಆಫ್ ಬರ್ತಿದೆ. ಅವಸರದಲ್ಲಿ ಚಾರ್ಜ್ಗೆ ಹಾಕಿಲ್ಲವೇನೋ. ನೇರವಾಗಿ ಮದುವೆ ಮಂಟಪದಲ್ಲಿ ನೋಡ್ತಾನೆ ಬಿಡೋ, ಕಾರು ಹತ್ತು. ಅಪ್ಪ ಫೋನ್ಗಳ ಮೇಲೆ ಫೋನ್ಗಳು ಮಾಡ್ತಿದ್ದಾರೆ, ಬೇಗ ಬನ್ರಿ ಅಂತ. ಸರಿ ಎಂದು ಕಾರ್ ಹತ್ತಿ ಫ್ರಂಟ್ ಸೀಟ್ನಲ್ಲಿ ಕುಳಿತುಕೊಂಡಳು ಸಾಕ್ಷಿ ಬಂಧು ಬಳಗದವರ ಜೊತೆ. 4 ವೆಹಿಕಲ್ಗಳಲ್ಲಿ ಮದುವೆ ಮಂಟಪಕ್ಕೆ ಹೊರಟರು. ಕಾರಿಳಿದು ಮಂಟಪದೊಳಕ್ಕೆ ಬಂದರು ಸಿದ್ಧಾರ್ಥರವರು. ಹಾಯ್ ಕಣೋ ಎಂದು ನಗುತ್ತಾ ಬಂದು ಹಗ್ ಮಾಡಿಕೊಂಡನು ಸುದೀಪ್. ವಿಜಯಲ್ಲೋ? ಇನ್ನೂ ಬರಲಿಲ್ಲ ಕಣೋ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಆಂಟಿ ಅಂಕಲ್ ಬಂದರು, ಕೇಳಿದ್ರೆ ಸ್ವಲ್ಪ ಹೊತ್ತು ಇದ್ದು ಬರ್ತೀನಿ ಅಂತ ಹೇಳಿದ್ನಂತೆ. ಕರೆಕ್ಟ್ ಟೈಮ್ಗೆ ಬರ್ತಾನೇನೋ. ಬಾ ಕುಳಿತುಕೊಳ್ಳೋಣ. ಆಂಟಿ ಅಂಕಲ್ ಬನ್ನಿ. 4 ಜನ ಫ್ರಂಟ್ ಚೇರುಗಳಲ್ಲಿ ಕುಳಿತುಕೊಂಡರು. ಸ್ವಲ್ಪ ಸಮಯಕ್ಕೆ ಸಾಕ್ಷಿ ಅವರು ಮಂಟಪಕ್ಕೆ ಬಂದರು. ಮದುವೆ ಹೆಣ್ಣಿನ ರೂಮಿನೊಳಕ್ಕೆ ಹೋಗುತ್ತಿರುವ ಸಾಕ್ಷಿಯನ್ನು ನೋಡುತ್ತಾ, ಆ ಹುಡುಗಿ ತುಂಬ ಸುಂದರವಾಗಿ ಲಕ್ಷಣವಾಗಿ ಇದ್ದಾಳೆ ಅಲ್ವ ಸಿದ್ದು? ನೀನು ಸಹ ಆ ರೀತಿ ಹುಡುಗಿಯನ್ನೇ ಮದುವೆ ಮಾಡಿಕೊಳ್ಳಬೇಕು ಎಂದಳು ಸುಮಿತ್ರಾ. ಮಾಮ್, ಯಾವಾಗ ನೋಡಿದ್ರೂ ನನ್ನ ಮದುವೆ ಗೋಳೆನಾ ಎಂದನು ಅಸಹನೆಯಿಂದ. ಹಾಂ ಸರಿ ಬಿಡು, ಇನ್ನೇನು ಮಾತನಾಡುವುದಿಲ್ಲ ಎಂದು ಬಾಯಿ ಮೇಲೆ ಬೆರಳು ಇಟ್ಟುಕೊಂಡು ಸೈಲೆಂಟಾಗಿ ಕುಳಿತುಕೊಂಡಳು ಸುಮಿತ್ರಾ. ಅಣ್ಣಯ್ಯ, ಅಳಿಯಂದ್ರು ಇನ್ನೂ ಬರಲಿಲ್ಲ ಯಾಕೆ? ಮುಹೂರ್ತಕ್ಕೆ ಟೈಮ್ ಆಗ್ತಿದೆ ಅಲ್ವಾ ಎಂದು ಕೇಳಿದಳು ಸುಶೀಲಾ. ಕರ್ಕೊಂಡು ಬರುವುದಕ್ಕೆ ಹೋಗಿದ್ದಾರಮ್ಮ, ಇನ್ನೇನು ಬಂದ್ಬಿಡ್ತಾರೆ ಎಂದರು ವಿಜಯ್ ತಂದೆ ಭಾಸ್ಕರ್ ಅವರು. ಸರಿ ಅಣ್ಣಯ್ಯ ಎಂದು ವಿಜಯ್ ತಾಯಿ ನಿರ್ಮಲಾರವರ ಜೊತೆ ಮಂಟಪದ ಬಳಿ ಎಲ್ಲಾನು ಜೋಡಿಸುತ್ತಿದ್ದಾಳೆ ಸುಶೀಲಾ. ಸ್ವಲ್ಪ ಸಮಯಕ್ಕೆ ಹುಡುಗನನ್ನ ಕರೆಯಿರಿ ಎಂದು ಐನೋರು ಹೇಳಿದ್ದರಿಂದ ನಿರ್ಮಲಾ ಭಾಸ್ಕರ್ ಹೃದಯದಲ್ಲಿ ಆಂದೋಲನ ಶುರುವಾಯಿತು. ಗಾಬರಿಯಿಂದ ನೋಡುತ್ತಿದ್ದರೆ ಸಿದ್ದು ಸುದೀಪ್ ಎದ್ದು ಅವರ ಬಳಿ ಹೋದರು. ಏನಾಯಿತು ಅಂಕಲ್, ಅವನು ಇನ್ನೂ ಬರಲಿಲ್ವಾ? ಬರ್ತಿದ್ದಾನೆ ಅಂದ್ರಿ ಎಂದು ಅನುಮಾನದಿಂದ ನೋಡುತ್ತಾ ಕೇಳಿದನು ಸುದೀಪ್. ಇಲ್ಲ ಕಣ, ಮನೆಯಲ್ಲೇ ಇಲ್ವಂತೆ ಅವನು. ಫೋನ್ ಸ್ವಿಚ್ ಆಫ್. 1 ಗಂಟೆಯಲ್ಲಿ ಬರ್ತೀನಿ ಅಂದವನು 2.5 ಗಂಟೆ ಆದರೂ ಅವನ ಸುಳಿವೇ ಇಲ್ಲ. ಏನು ಮಾಡಬೇಕು ಅಂತ ಅರ್ಥವಾಗ್ತಿಲ್ಲ ಎಂದರು ಗಾಬರಿಯಿಂದ. ಸುದೀಪ್ ಸಿದ್ಧಾರ್ಥ್ ಶಾಕ್ ಆಗಿ ನೋಡಿದರು. ಬವಾ, ಐನೋರು ಹುಡುಗನನ್ನು ಕರೆಯುತ್ತಿದ್ದಾರೆ, ಎಲ್ಲಿದ್ದಾರೆ? ಹತ್ತಿರಕ್ಕೆ ಬರುತ್ತಾ ಕೇಳಿದರು ಸಾಕ್ಷಿ ತಂದೆ ಚಂದ್ರಶೇಖರ್ ಅವರು. ಭಾಸ್ಕರ್ ಅವರು ಏನೂ ಮಾತನಾಡದೆ ಮೌನವಾಗಿ ನೋಡುತ್ತಿದ್ದರೆ ಗಾಬರಿ ಶುರುವಾಯಿತು ಚಂದ್ರಶೇಖರ್ಗೆ. ಬಾವಾ, ಹುಡುಗ ಎಲ್ಲಿ ಅಂದರೆ ಏನೂ ಮಾತನಾಡ್ತಿಲ್ಲ ಯಾಕೆ ಎಂದು ಕೇಳಿದರು ಮತ್ತೆ. ಹುಡುಗ ಕಾಣಿಸುತ್ತಿಲ್ಲ ಎಂದನು ಭಾಸ್ಕರ್ ಒಳಸ್ವರದಲ್ಲಿ. ಚಂದ್ರಶೇಖರ್ ಅವರ ಕಾಲ ಕೆಳಗಿನ ಭೂಮಿ ಕಂಪಿಸಿದಂತೆ ಆಯಿತು. ಏನು ಮಾತನಾಡ್ತಿದ್ದೀರ ಬಾವಾ? ಹುಡುಗ ಕಾಣಿಸದೇ ಇರುವುದೇನು ಎಂದು ಕೇಳಿದರು ನಡುಗುವ ಸ್ವರದಲ್ಲಿ. ಹೌದು ಚಂದ್ರಶೇಖರ್, ವಿಜಯ್ ಎಲ್ಲೂ ಕಾಣಿಸುತ್ತಿಲ್ಲ ಎನ್ನುವ ಭಾಸ್ಕರ್ ಅವರ ಮಾತುಗಳಿಗೆ ಎದೆಯನ್ನು ಹಿಡಿದುಕೊಂಡು ಅಲ್ಲೇ ಕುಸಿದು ಬಿಟ್ಟರು ಚಂದ್ರಶೇಖರ್ ಅವರು. ಮಂಟಪದೊಳಗಿನ ಎಲ್ಲರೂ ಅಲ್ಲಿಗೆ ಬಂದರು. ಅವರಿಂದ ಇವರಿಂದ ಸಾಕ್ಷಿಗೆ ವಿಷಯ ಗೊತ್ತಾಗಿ ಅವಳ ಹೃದಯ ಒಡೆದು ಹೋಯಿತು. ಕಣ್ಣುಗಳ ತುಂಬ ಕಣ್ಣೀರು ಕೆನ್ನೆಗಳ ಮೇಲೆ ಸುರಿಯುತ್ತಿದ್ದರೆ ಓಡುತ್ತಾ ಮಂಟಪದೊಳಕ್ಕೆ ಬಂದಳು. ಕೆಳಗಡೆ ಕುಳಿತುಕೊಂಡು ಅಳುತ್ತಿರುವ ಸುಶೀಲಾ ಹತ್ತಿರಕ್ಕೆ ಬಂದಳು ಸಾಕ್ಷಿ. ಅಮ್ಮ, ವಿಜಯ್ ಓಡಿ ಹೋಗಿದ್ದಾನೆ ಎಂದು ಏನೇನೋ ಹೇಳ್ತಿದ್ದಾರೆ, ಅದು ನಿಜ ಅಲ್ವಲ್ಲ? ನನ್ನ ವಿಜಯ್ ಬರ್ತಿದ್ದಾನೆ ಅಲ್ವಾ ಎಂದು ಕೇಳಿದಳು ಅಳುತ್ತಾ. ಇಲ್ಲ ತಾಯಿ, ಆ ವಿಜಯ್ ನಿನಗೆ ಮೋಸ ಮಾಡಿದನು ಕಣೆ ಎಂದು ಗೋಳಾಡಿದಳು ಸುಶೀಲಾ. ಮನಸ್ಸು ಹೊರಲಾರದಷ್ಟು ನೋವು ಸಾಕ್ಷಿ ಹೃದಯವನ್ನು ಹಿಂಡುತ್ತಿದ್ದರೆ ಶಾಕ್ನಿಂದ ಹಾಗೇ ನಿಂತು ಬ್ಲಾಂಕ್ ಆಗಿ ನೋಡುತ್ತಿದ್ದಾಳೆ. ಕಣ್ಣಿನಿಂದ ಕಣ್ಣೀರು ನಿಲ್ಲದೆ ದಾರಿಯಾಗಿ ಹರಿಯುತ್ತಿವೆ. ಸಾಕ್ಷಿ ವಿಜಯ್ ಕುಟುಂಬಗಳ ಮಧ್ಯೆ ವಾಗ್ವಾದ ಏರ್ಪಟ್ಟಿತು. ಆವೇಶದಿಂದ ಸಾಕ್ಷಿ ಸೋದರ ಮಾವ ಮೋಹನ್ ಭಾಸ್ಕರ್ ಅವರ ಕಾಲರ್ ಹಿಡಿದುಕೊಂಡನು. ನನ್ನ ಸೊಸೆಯ ಜೀವನ ಈಗ ಏನೂ ಆಗಬೇಕು? ಪ್ರೀತಿ ಪ್ರೇಮ ಅಂತ ಹಿಂದೆ ಬಿದ್ದು ಮದುವೆಯ ತನಕ ತಂದು ಹೇಗೆ ಮೋಸ ಮಾಡ್ತಾನೆ ಎಂದು ಕೇಳುತ್ತಿದ್ದರೆ, ಮೋಹನ್ ಬಿಡು ಎಂದು ಭಾಸ್ಕರ್ ಅವರ ಕಾಲರ್ ಬಿಡಿಸಿದರು ಕೃಷ್ಣಪ್ರಸಾದ್ರವರು. ಮಗ ಈ ರೀತಿ ಮಾಡ್ತಾನೆ ಅಂತ ಅವರಿಗೂ ಸಹ ಗೊತ್ತಿಲ್ಲ ಮೋಹನ್, ಅವರೇ ಎಷ್ಟೋ ಮನೋವೇದನೆಯನ್ನು ಅನುಭವಿಸುತ್ತಿದ್ದಾರೆ ಎಂದು ಹೇಳುತ್ತಿರುವ ಕೃಷ್ಣಪ್ರಸಾದ್ರವರ ಮಾತುಗಳಿಗೆ, ಅವರಿಗೆ ಅಷ್ಟೊಂದು ವೇದನೆ ಇದ್ದರೆ ಹಸೆಮಣೆಯ ಮೇಲೆ ಮದುವೆ ನಿಂತು ಹೋಗಿರುವ ನನ್ನ ಸೊಸೆಯ ಪರಿಸ್ಥಿತಿ ಏನು? ನನ್ನ ತಂಗಿ ಭಾವನವರ ಪರಿಸ್ಥಿತಿ ಏನು ಪ್ರಸಾದ್? ಬೋರ್ ಒಡೆದು ಬಿಟ್ಟು ಹೋದನೆಂದು ಒಬ್ಬರು, ಹುಡುಗಿ ಒಳ್ಳೆಯವಳಲ್ಲದೇ ಇರಬಹುದು, ಅದಕ್ಕೆ ಹೊರಟು ಹೋಗಿದ್ದಾನೆ ಎಂದು ಮತ್ತೊಬ್ಬರು ಬಾಯಿಗೆ ಬಂದಂಗೆ ಮಾತನಾಡಿಕೊಳ್ಳುತ್ತಿದ್ದಾರೆ.
ಈಗ ಅವಳನ್ನು ಯಾರು ಮದುವೆ ಮಾಡಿಕೊಳ್ಳುತ್ತಾರೆ ಎಂದನು ಸಾಕ್ಷಿ ಕಡೆ ನೋಡುತ್ತಾ. ತಲೆ ತಿರುಗಿಸಿ ಸಾಕ್ಷಿ ಕಡೆ ನೋಡಿದರು ಕೃಷ್ಣಪ್ರಸಾದ್ರವರು. ಕೆಳಗಡೆ ಕುಳಿತುಕೊಂಡು ಒಂದೇ ಸಮನೆ ಹಾಳುತ್ತಾ ದೀನಳಾಗಿ ರೋಧಿಸುತ್ತಿರುವ ಸಾಕ್ಷಿಯನ್ನು ನೋಡಿ ಅವರ ಮನಸ್ಸು ಚುರುಕ್ಕೆಂದಿತು. ಹೇಳು ಪ್ರಸಾದ್, ಪ್ರೀತಿ ಪ್ರೇಮ ಬೇಡ ಅಂದ್ರೆ ನೀನೇ ಅಲ್ವಾ ಒಳ್ಳೆಯವನು, ಒಳ್ಳೆ ಕುಟುಂಬ ಅಂತ ನಮ್ಮನ್ನ ಮದುವೆಗೆ ಒಪ್ಪಿಸಿದ್ದು? ಏನಾಯಿತು ಈಗ? ನಿನಗೂ ಒಬ್ಬ ಮಗಳಿದ್ದಾಳೆ ಅಲ್ವಾ? ಆಕೆಗೆ ಈ ರೀತಿ ಪರಿಸ್ಥಿತಿ ಬಂದಿದ್ದರೆ ಅದನ್ನು ನೋಡಿ ನಿನ್ನಿಂದ ತಡೆದುಕೊಳ್ಳಲು ಆಗುತ್ತಾ? ನಿನ್ನ ಮೇಲಿನ ನಂಬಿಕೆಯಿಂದಲೇ ಈ ಮದುವೆಗೆ ಒಪ್ಪಿಕೊಂಡೆವು. ನೀವು ಏನು ಮಾಡ್ತಿರೋ ನಮಗೆ ಗೊತ್ತಿಲ್ಲ. ಅವಳ ಮದುವೆ ಇದೇ ಮುಹೂರ್ತಕ್ಕೆ ನಡೆಯಬೇಕು. ನೀವು ಕೊಟ್ಟಿರುವ ಮಾತು ನಿಲ್ಲಿಸಿಕೊಳ್ಳಿ ಎಂದನು ಮೋಹನ್ ಆವೇಶದಿಂದ. ಆ ಮಾತುಗಳಿಗೆ ತಲೆ ಕೆಳಗಿಳಿಸುವಂತಾಯಿತು ಕೃಷ್ಣಪ್ರಸಾದ್ಗೆ. ಸಾಕ್ಷಿ ಕಡೆ ನೋಡುತ್ತಾ ಆಲೋಚನೆಯಲ್ಲಿ ಬಿದ್ದರು. ಕೆಲವು ಕ್ಷಣಗಳ ನಂತರ ಯಾವುದೋ ನಿರ್ಧಾರವನ್ನು ತೆಗೆದುಕೊಂಡವರಂತೆ ಜೋರಾಗಿ ಉಸಿರು ಎಳೆದುಕೊಂಡು ಮೋಹನ್ ಕಡೆ ನೋಡಿದರು. ನೀವು ಅಂದುಕೊಂಡ ಮುಹೂರ್ತಕ್ಕೆ ನಿನ್ನ ಸೊಸೆಯ ಮದುವೆ ನಡೆಯುತ್ತದೆ ಎಂದು ಹೇಳಿದ ತಕ್ಷಣ, ವಿಜಯ್ ಇಲ್ವಲ್ಲ, ಮದುವೆ ಹೇಗೆ ನಡೆಯುತ್ತದೋ ಎಂದನು ಸುದೀಪ್ ಸಿದ್ಧಾರ್ಥ್ ಕಡೆ ನೋಡುತ್ತಾ. ಏನೋ ಕಣೋ, ನನಗೂ ಅದೇ ಅರ್ಥವಾಗ್ತಿಲ್ಲ ಎಂದನು ಸಿದ್ಧಾರ್ಥ್ ತಂದೆಯ ಕಡೆ ನೋಡುತ್ತಾ. ಮಂಟಪದೊಳಗಿನ ಎಲ್ಲರೂ ಕೃಷ್ಣಪ್ರಸಾದ್ರವರು ಏನು ಹೇಳುತ್ತಾರೆ ಎಂದು ಅವನ ಕಡೆಯೇ ಆಸಕ್ತಿಯಾಗಿ ನೋಡುತ್ತಿದ್ದಾರೆ. ಹೇಗೆ ನಡೆಯುತ್ತದೆ, ಯಾರು ಮಾಡಿಕೊಳ್ಳುತ್ತಾರೆ ಎಂದು ಕೇಳಿದನು ಮೋಹನ್ ಅಸಹನೆಯಿಂದ. ಕೃಷ್ಣಪ್ರಸಾದ್ರವರು ಸಿದ್ಧಾರ್ಥ್ ಕಡೆ ನೋಡಿದರು. ಆ ನೋಟ ಸಿದ್ಧಾರ್ಥ ಜೊತೆಗೆ ಸಾಕ್ಷಿ ಹೃದಯದಲ್ಲೂ ಗೊಂದಲ ಶುರುವಾಯಿತು. ನನ್ನ ಮಗ ಸಿದ್ಧಾರ್ಥ್ ಎಂದು ಕೃಷ್ಣಪ್ರಸಾದ್ರವರು ಹೇಳಿದ ತಕ್ಷಣ ಸಿದ್ಧಾರ್ಥ್ ಮೈಂಡ್ ಒಮ್ಮೆಲೆ ಬ್ಲಾಂಕ್ ಆಯಿತು. ವಿಜಯ್ ಜೊತೆ ಮದುವೆ ಕ್ಯಾನ್ಸಲ್ ಆಗಿರುವುದೇ ನರಕವಾಗಿದ್ದರೆ ಅವನ ಪ್ರಾಣ ಸಿದ್ಧಾರ್ಥ್ ಜೊತೆ ಮದುವೆ ಎಂದು ಹೇಳಿದ ತಕ್ಷಣ ಶಾಕ್ ಆದ ಸಾಕ್ಷಿ ಅಯೋಮಯದಿಂದ ಚಂದ್ರಶೇಖರ್ ಸುಶೀಲಾ ಕಡೆ ನೋಡಿದಳು. ನಿಂತು ಹೋಗಿದೆ ಅಂತ ಅಂದುಕೊಂಡ ತಮ್ಮ ಮಗಳ ಮದುವೆ ನಡೆಯುತ್ತದೆ ಎಂದು ಅವರ ಮನಸ್ಸುಗಳು ಸ್ವಲ್ಪ ಚೇತರಿಸಿಕೊಂಡಿವೆ. ಲೋ ಸಿದ್ದು, ಅಂಕಲ್ ಏನೋ ಇಷ್ಟು ದೊಡ್ಡ ಶಾಕ್ ಕೊಟ್ಟರು ಎಂದನು ಸುದೀಪ್ ಆಶ್ಚರ್ಯದಿಂದ. ರೀ, ನೀವೇನು ಹೇಳ್ತಿದ್ದೀರಾ? ನಮ್ಮ ಸಿದ್ದು ಆ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳುವುದೇನು ಎಂದು ಹೇಳುತ್ತಿರುವ ಹೆಂಡತಿ ಮಾತುಗಳಿಗೆ ನಾನು ನಿರ್ಣಯ ತೆಗೆದುಕೊಂಡಿದ್ದೇನೆ ಸುಮಿತ್ರಾ. ನೋ ಮೋರ್ ಡಿಸ್ಕಷನ್ಸ್ ಎಂದರು. ಓಕೆ ಪ್ರಸಾದ್, ನಿಮ್ಮ ಮಗನ ಜೊತೆ ಮದುವೆ ಮಾಡುತ್ತೇನೆ ಅಂತ ಹೇಳುತ್ತಿದ್ದೀರಾ, ತುಂಬ ಸಂತೋಷ, ಮುಂದುವರಿಸಿ ಎಂದು ಕೈಗಳೆತ್ತಿ ನಮಸ್ಕಾರ ಮಾಡಿ ಸಾಕ್ಷ್ಯ ಹತ್ತಿರಕ್ಕೆ ಹೋದನು ಮೋಹನ್. ಶಾಕ್ನಿಂದ ಹೆಚ್ಚೆತ್ತ ಸಿದ್ಧಾರ್ಥ್ ಕೃಷ್ಣಪ್ರಸಾದ್ರವರ ಕಡೆ ನೋಡುತ್ತಾ, ಡ್ಯಾಡ್, ಇದು ನನ್ನ ಲೈಫ್ನ ಬಿಗ್ಗೆಸ್ಟ್ ಡಿಸಿಷನ್. ನನ್ನ ಅಭಿಪ್ರಾಯ ಏನು ಅಂತ ತಿಳಿದುಕೊಳ್ಳದೆ ಹಾಗೆ ಹೇಗೆ ಡಿಸಿಷನ್ ತೆಗೆದುಕೊಳ್ಳುತ್ತೀರಾ ನೀವು ಎಂದು ಕೋಪದಿಂದ ಕೇಳಿದನು. ಸಿದ್ದು, ನನ್ನ ವಾರಸುದಾರನಾಗಿ ನನ್ನ ದೊಡ್ಡಸ್ತಿಕೆಯನ್ನು ಕಾಪಾಡುವ ಜವಾಬ್ದಾರಿ ನಿನಗೆ ಇದೆ. ಒಂದು ಹೆಣ್ಣು ಮಗುವಿನ ಜೀವನ ನಾಶ ಆಗುತ್ತಿದ್ದರೆ ನಾನು ನೋಡುತ್ತಾ ಸುಮ್ಮನಿರುವುದಿಲ್ಲ. ಎಲ್ಲ ರೀತಿಯಲ್ಲಿ ಯೋಚನೆ ಮಾಡಿಯೇ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ. ನಾನು ನಿನ್ನನ್ನು ಯಾವತ್ತೂ ಏನೂ ಕೇಳಲಿಲ್ಲ. ನೀನು ನನ್ನ ಮಾತನ್ನ ಇಲ್ಲ ಅನ್ನುವುದಿಲ್ಲ ಅಂತ ಅಂದುಕೊಳ್ಳುತ್ತಿದ್ದೇನೆ ಎಂದರು ಗಂಭೀರವಾಗಿ. ಡ್ಯಾಡ್, ನೀವು ಕೊಟ್ಟ ಮಾತಿಗೋಸ್ಕರ ನನ್ನ ಫ್ರೆಂಡ್ ಪ್ರೀತಿಸಿದ ಹುಡುಗಿಯನ್ನು ನಾನು ಮದುವೆ ಮಾಡಿಕೊಳ್ಳಬೇಕಾ? ಇಟ್ಸ್ ಡಿಸ್ಗಸ್ಟಿಂಗ್. ಆಗ ಇಬ್ಬರೂ ಲೈಫ್ ಲಾಂಗ್ ನರಕವನ್ನು ಅನುಭವಿಸಬೇಕು. ವಿಜಯ್ ಸಾಕ್ಷಿಯನ್ನ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದನು. ಅವರು ಬರದೇ ಇರುವುದಕ್ಕೆ ಏನೋ ಒಂದು ಕಾರಣ ಇದ್ದೇ ಇರುತ್ತದೆ. ವೆಯ್ಟ್ ಮಾಡೋಣ, ಅವನು ತಪ್ಪದೆ ಬಂದೇ ಬರ್ತಾನೆ ಎಂದನು ಸಿದ್ಧಾರ್ಥ್. ಸಿದ್ಧಾರ್ಥ್, ಮುಹೂರ್ತಕ್ಕೆ ಇನ್ನ 5 ನಿಮಿಷಗಳು ಮಾತ್ರ ಬಾಕಿ ಇದೆ. ಬರುವವನೇ ಆಗಿದ್ದರೆ ಯಾವಾಗಲೂ ಬರ್ತಿದ್ನು. ಸಾಕ್ಷಿ ಮದುವೆ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ನೀನು ಈ ಮದುವೆ ಮಾಡಿಕೊಳ್ಳದಿದ್ದರೆ ನಾನು ಸತ್ತಂತೆ ಎಂದು ಸಿದ್ಧಾರ್ಥ್ ಕೈಯನ್ನು ತೆಗೆದು ತನ್ನ ತಲೆಯ ಮೇಲೆ ಇಟ್ಟುಕೊಂಡರು ಕೃಷ್ಣಪ್ರಸಾದ್ರವರು. ಒಮ್ಮೆಲೆ ಬೆಚ್ಚು ಬಿದ್ದ ಸಿದ್ಧಾರ್ಥ್, ಡ್ಯಾಡ್, ಏನು ಮಾಡ್ತಿದ್ದೀರಾ ನೀವು ಎಂದು ಅಸಹನೆಯಿಂದ ಕೈ ಬಿಡಿಸಿಕೊಂಡನು. ನಮ್ಮ ಮಾತಿನ ಮೇಲೆ ನಂಬಿಕೆ ಇದ್ದರೆ ಈ ಮದುವೆ ಮಾಡಿಕೊ, ಇಲ್ಲ ಅಂದರೆ ಈ ತಂದೆ ಇರುವುದಿಲ್ಲ ಎಂದು ಹೇಳಿ ಚೇರಿನ ಮೇಲೆ ಕೈಗಳು ಕಟ್ಟಿಕೊಂಡು ಕುಳಿತುಕೊಂಡರು ಕೃಷ್ಣಪ್ರಸಾದ್ರವರು. ನನ್ನ ಮಗನ ಜೀವನವನ್ನು ನಾಶ ಮಾಡ್ತಿದ್ದೀರಲ್ವೇನ್ರಿ ನೀವು ಎಂದು ಕೋಪ ದುಃಖಗಳಿಂದ ಸುಮಿತ್ರಾ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು. ಸಿದ್ಧಾರ್ಥ್ಗೆ ಎಲ್ಲ ಗೊಂದಲಮಯವಾಗಿದೆ. ಕಣ್ಣ ಮುಂದೆ ನಗುತ್ತಿರುವ ದಿವ್ಯಾ ರೂಪ ಹಾದುಹೋಯಿತು. ನಾನು ಯಾವತ್ತಿಗೂ ನಿನ್ನವನೇ. ನೀನು US ನಿಂದ ಬಂದೊಡನೆ ಮಿಸ್ ದಿವ್ಯಾ ಮಿಸ್ಸಸ್ ದಿವ್ಯಾ ಸಿದ್ಧಾರ್ಥ್ ಆಗೋಗ್ತೀಯ ಎಂದು ದಿವ್ಯಾ ಜೊತೆ
ಸಿದ್ಧಾರ್ಥ್ ಫೋನಿನಲ್ಲಿ ಹೇಳಿದ ಮಾತುಗಳು ನೆನಪಿಗೆ ಬಂದು ಅವನ ಪ್ರಾಣ ಹೋದಂತಾಗ್ತಿದೆ. ಮನಸ್ಸೆಲ್ಲ ತುಂಬ ಭಾರವಾಗಿ ಅನಿಸಿ ಕೃಷ್ಣಪ್ರಸಾದ್ರವರ ಕಡೆ ಒಂದು ಲುಕ್ ಕೊಟ್ಟು ಹೃದಯವನ್ನು ಕಲ್ಲು ಮಾಡಿಕೊಂಡು ಹಸೆಮಣೆಯ ಕಡೆ ಹೆಜ್ಜೆ ಹಾಕಿದನು. ರೀ, ಬೇಡ ಅಂತ ಒಂದು ಮಾತು ಹೇಳ್ರಿ. ಅವನಿಗೇನು ಕಡಿಮೆ ಅಂತ ಈ ರೀತಿ ಪರಿಸ್ಥಿತಿಯಲ್ಲಿರುವ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಎಂದು ಸುಮಿತ್ರಾ ಏನೇನೋ ಹೇಳುತ್ತಿದ್ದಳು. ಅದ್ಯಾವುದನ್ನು ಕಿವಿಗೆ ಹಾಕಿಕೊಳ್ಳದೆ ಗಂಭೀರವಾಗಿ ನೋಡುತ್ತಿದ್ದಾರೆ ಕೃಷ್ಣಪ್ರಸಾದ್ರವರು. ಸುದೀಪ್ ದುಃಖದಿಂದ ನೋಡುತ್ತಾ ಇದ್ದು ಬಿಟ್ಟನು. ತಂದೆ ತಾಯಿಯರ ಜೊತೆಗೆ ಮೋಹನ್, ಆಕಾಶ್ ಎಲ್ಲರೂ ಸೇರಿ ಸಾಕ್ಷಿಯನ್ನು ಒಪ್ಪಿಸಲು ಪ್ರಯತ್ನಿಸುತ್ತಿದ್ದಾರೆ. ಆ ಮೇಲಿನವನು ನಿನ್ನ ಮದುವೆಯನ್ನ ಈತನ ಜೊತೆ ನಡೆಯಬೇಕೆಂದು ನಿಶ್ಚಯಿಸಿದ್ದಾನೆ ತಾಯಿ. ನಿನ್ನ ಜೀವನ ಕತ್ತಲಾದರೆ ನಮ್ಮಿಂದ ತಡೆದುಕೊಳ್ಳಲು ಆಗುವುದಿಲ್ಲ. ನಮಗೋಸ್ಕರ ಆದರೂ ಈ ಮದುವೆ ಮಾಡಿಕೊ ಎಂದು ಅಳುತ್ತಿದ್ದಾಳೆ ಸುಶೀಲಾ. ನಾನು ಸಾಯಾದರೂ ಸಾಯ್ತೀನಿ, ಆದರೆ ಈ ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದು ಜೋರಾಗಿ ಕಿರುಚಬೇಕು ಅಂತ ಅನಿಸಿದರೂ ಹಾರ್ಟ್ ಪೇಷಂಟ್ ಆದ ತಂದೆಯನ್ನು ನೋಡಿ ಆ ಮಾತು ಗಂಟಲಲ್ಲಿಯೇ ನಿಂತು ಹೋಯಿತು ಸಾಕ್ಷಿಗೆ. ಪ್ರಾಣವಾಗಿ ಪ್ರೀತಿಸಿದ ವಿಜಯ್ ಯಾಕೆ ಬರಲಿಲ್ಲ? ಕಾರಣವಾದರೂ ಏನಿರಬಹುದು? ಅವನು ನಿಜವಾಗಿ ಬರ್ತಾನಾ ಬರಲ್ವಾ? ಇಲ್ಲಿ ಏನು ನಡೆಯುತ್ತಿದೆ ಅನ್ನುವ ಪ್ರಶ್ನೆಗಳು ಅವಳನ್ನು ಸತಮತ ಮಾಡುತ್ತಿದ್ದರೆ, ತಂದೆ ತಾಯಿಗೋಸ್ಕರ ಮನಸ್ಸನ್ನು ಸಾಯಿಸಿಕೊಂಡು ಹೃದಯದ ತುಂಬ ವೇದನೆಯನ್ನು ತುಂಬಿಕೊಂಡು ತನ್ನ ತಾಯಿಯ ಜೊತೆ ಹಸೆಮಣೆಯ ಕಡೆಗೆ ಹೆಜ್ಜೆ ಹಾಕಿದಳು. ಇಬ್ಬರೂ ಹಸೆಮಣೆಯ ಮೇಲೆ ಕುಳಿತುಕೊಂಡ ತಕ್ಷಣವೇ ಐನೋರು ಮಂತ್ರಗಳನ್ನು ಹೇಳುವುದಕ್ಕೆ ಪ್ರಾರಂಭಿಸಿದರು. ನಿಂತು ಹೋಗುತ್ತೇನೋ ಅಂತ ಅಂದುಕೊಂಡರು. ಮತ್ತೆ ನಡೆಯುತ್ತಿದ್ದರಿಂದ ಬಂಧುಗಳೆಲ್ಲ ಚೇರುಗಳಲ್ಲಿ ಕುಳಿತುಕೊಂಡರು. ಬಿರುಗಾಳಿ ಬಂದು ನಿಂತಂತೆ ಇದೆ ಅಲ್ಲಿನ ವಾತಾವರಣ. ಆದರೆ ಹಸೆಮಣೆಯ ಮೇಲಿರುವ ಸಿದ್ಧಾರ್ಥ ಸಾಕ್ಷಿಯ ಹೃದಯಗಳಲ್ಲಿ ಈಗಲೇ ಬಿರುಗಾಳಿ ಪ್ರಾರಂಭವಾಗಿದೆ. ಈ ಬಿರುಗಾಳಿ ಯಾವಾಗ ನಿಲ್ಲುತ್ತದೋ ಕಾಲವೇ ನಿರ್ಣಯಿಸಬೇಕು. ಗಟ್ಟಿಮೇಳ ಗಟ್ಟಿಮೇಳ, ಹುಡುಗಿ ಕೊರಳಿಗೆ ತಾಳಿ ಕಟ್ಟಪ್ಪ ಎಂದು ಸಿದ್ಧಾರ್ಥ್ ಕೈಗೆ ತಾಳಿಯನ್ನು ಕೊಟ್ಟರು ಐನೋರು. ಕೈಯಲ್ಲಿ ತಾಳಿ ಹಿಡಿದುಕೊಂಡು ಕೃಷ್ಣಪ್ರಸಾದ್ರವರ ಕಡೆ ನೋಡಿದನು ಸಿದ್ಧಾರ್ಥ್. ಕೃಷ್ಣಪ್ರಸಾದ್ರವರ ಮುಖದಲ್ಲಿ ಯಾವ ಭಾವನೆಯೂ ಇಲ್ಲ. ಭಾರವಾದ ಉಸಿರು ಎಳೆದುಕೊಂಡು ತಾಳಿ ಕಟ್ಟುವುದಕ್ಕೆ ಎದ್ದೇಳಿದ ತಕ್ಷಣ ಸಾಕ್ಷಿ ಹೃದಯ ಬಡಿತ ತನಗೇ ಕೇಳಿಸುವಷ್ಟು ಜೋರಾಗಿ ಒಡೆದುಕೊಳ್ಳುತ್ತಿದೆ. ಗಂಟೆಗಳಲ್ಲಿ ಅದಲು ಬದಲಾದ ತನ್ನ ಜೀವನವನ್ನ ವಿಜಯ್ ಕಟ್ಟಬೇಕಾದ ತಾಳಿಯನ್ನ ಸಿದ್ಧಾರ್ಥ್ ಕಟ್ಟುತ್ತಿದ್ದರೆ ಅವಳ ಹೃದಯ ಹಿಂಡಿದಂತಾಗಿ ದುಃಖ ಉಕ್ಕಿ ಬರ್ತಿದೆ. ಮಾಂಗಲ್ಯಂ ತಂತು ನಾನೇನಾ ಮಮ ಜೀವನ ಹೇತುನಾ. ಸಾಕ್ಷಿ ಕೊರಳಿಗೆ ಸಿದ್ಧಾರ್ಥ್ 3 ಗಂಟನ್ನು ಹಾಕುತ್ತಿರುವಾಗ ಅವಳ ಕಣ್ಣೀರ ಹನಿಗಳು ಅವನ ಪಾದಗಳನ್ನು ಸ್ಪರ್ಶಿಸಿದವು. ತಾಳಿ ಕಟ್ಟಿ ಹಣೆಯಲ್ಲಿ ಕುಂಕುಮ ಇಟ್ಟು ಪಕ್ಕದಲ್ಲಿ ಕುಳಿತುಕೊಂಡನು ಸಿದ್ಧಾರ್ಥ್. ಎಲ್ಲರ ಆಶೀರ್ವಾದಗಳು ಅಕ್ಷತೆ ಕಾಳುಗಳಾಗಿ ಇಬ್ಬರ ಮೇಲೂ ಸುರಿದವು. ಮದುವೆ ತಂತು ಮುಗಿದ ತಕ್ಷಣ ಒಂದು ಕ್ಷಣವೂ ಅಲ್ಲಿ ನಿಲ್ಲಲಾರದೆ ಸಿದ್ಧಾರ್ಥ್ ಹಸೆಮಣೆಯ ಮೇಲಿಂದ ಎದ್ದು ಸಪ್ತಮುಡಿ ಇರುವ ವಿಷಯವನ್ನು ಮರೆತು ಫಾಸ್ಟಾಗಿ ಮಂಟಪದ ಮೆಟ್ಟಿಲುಗಳನ್ನು ಇಳಿಯುತ್ತಿದ್ದರೆ ಅವನ ಸ್ಪೀಡ್ಗೆ ಮ್ಯಾಚ್ ಮಾಡಲು ಆಗದೆ ಹಿಂದೆಯೇ ಇದ್ದ ಸಾಕ್ಷಿ ಸ್ಲಿಪ್ ಆಗಿ ಬೀಳುತ್ತಿದ್ದವಳು ಅವನ ಭುಜ ಹಿಡಿದುಕೊಂಡು ಬೀಳದ ಬ್ಯಾಲೆನ್ಸ್ ಮಾಡಿಕೊಂಡಳು. ಸಿದ್ಧಾರ್ಥ್ ಅಸಹನೆಯಿಂದ ನೋಡಿದನು ಸಾಕ್ಷಿಯ ಕಡೆ. ಅವನನ್ನು ಬಿಟ್ಟು ತಮ್ಮಿಬ್ಬರಿಗೆ ಕಟ್ಟಿರುವ ಮುಡಿಯ ಕಡೆ ತೋರಿಸಿದಳು. ನೀವು ಫಾಸ್ಟಾಗಿ ನಡೆಯುತ್ತಿದ್ದರೆ ಸ್ಲಿಪ್ ಆದೆ, ಸಾರಿ ಎಂದಳು ತಲೆ ಬಗ್ಗಿಸಿಕೊಂಡು. ಸಿದ್ಧಾರ್ಥ್ ಬೇಸರದಿಂದ ಮುಖ ಇಟ್ಟು ಯಾರ ಕಡೆಗೂ ಗಮನ ಕೊಡದೆ ಸಾಧಾರಣವಾಗಿ ನಡೆದುಕೊಂಡು ಬಂದು ಕಾರಿನ ಹಿಂದಿನ ಸೀಟಿನಲ್ಲಿ ಕುಳಿತುಕೊಂಡನು. ಸಾಕ್ಷಿ ಚಂದ್ರಶೇಖರ್, ಸುಶೀಲಾ, ಆಕಾಶ್ ಕಡೆ ನೋಡಿ ಅಳುತ್ತಾ ಸಿದ್ಧಾರ್ಥ್ ಪಕ್ಕದಲ್ಲಿ ಕುಳಿತುಕೊಂಡಳು. ಬಾವಾ, ಒಳ್ಳೆಯ ಮನಸ್ಸಿನಿಂದ ನನ್ನ ಮಗಳನ್ನು ನಿಮ್ಮ ಸೊಸೆಯಾಗಿ ಮಾಡಿಕೊಂಡು ಅವಳ ಜೀವನ ಉಳಿಸಿದ್ರಿ. ಏನು ಮಾಡಿದ್ರೂ ನಿಮ್ಮ ಋಣ ತೀರಿಸಲು ಆಗಲ್ಲ ಎಂದು ಕೈಗಳು ಜೋಡಿಸಿ ನಮಸ್ಕಾರ ಮಾಡಿದರು ಚಂದ್ರಶೇಖರ್ ಅವರು. ಅಷ್ಟು ದೊಡ್ಡ ಮಾತುಗಳು ಬೇಡ ಚಂದ್ರು. ನನ್ನ ಕೈಯಲ್ಲಿ ಆಗುವುದನ್ನು ನಾನು ಮಾಡಿದೆ. ಸಂಪ್ರದಾಯದ ಪ್ರಕಾರ ಮದುವೆಯ ನಂತರ ಮಾಡಬೇಕಾದ ಕಾರ್ಯಕ್ರಮಗಳು ಇರ್ತವೆ. ಮನೆಗೆ ಹೋದ ಮೇಲೆ ಆಲೋಚನೆ ಮಾಡಿ ನಿಮಗೆ ಫೋನ್ ಮಾಡ್ತೀನಿ. ಈಗ ಹುಡುಗಿಯೊಬ್ಬಳನ್ನೇ ಮನೆಗೆ ಕರೆದುಕೊಂಡು ಹೋಗ್ತೀವಿ ಎಂದರು ಕೃಷ್ಣಪ್ರಸಾದ್ರವರು. ಸುಮಿತ್ರಾಗೆ ಒಳಗೊಳಗೆ ಉರಿಯುತ್ತಿದೆ. ಕೋಪದಿಂದ ಮುಖ ಇಟ್ಟು ದಿಕ್ಕುಗಳು ನೋಡುತ್ತಿದ್ದಾಳೆ. ಸರಿ ಬಾವಾ, ನೀವು ಹೇಗಂದ್ರೆ ಹಾಗೆ ಎಂದನು ಚಂದ್ರಶೇಖರ್. ಸಾಕ್ಷಿ ಲಗೇಜ್ ಕಾರಿನೊಳಗೆ ಇಟ್ಟನೋ ಆಕಾಶ್. ನಾಳೆ ಬೆಳಗಾಗುವುದರೊಳಗೆ ನಿನ್ನ ಬಳಿ ಇರ್ತೀವಿ, ಭಯಪಡಬೇಡ ಎಂದಳು ಸುಶೀಲಾ ಅಳುತ್ತಾ. ಸಾಕ್ಷಿ ಕಣ್ಣೀರನ್ನು ಸುರಿಸುತ್ತಾ ಮೌನವಾಗಿ ನೋಡುತ್ತಿದ್ದಾಳೆ. ಕಾರ್ ಬಳಿ ಫೋನ್ ಮಾತನಾಡುತ್ತಾ ಗಾಬರಿಯಿಂದ ತಿರುಗುತ್ತಿರುವ ಭಾಸ್ಕರ್ ಅವರನ್ನು ಗಮನಿಸಿ ಅವರ ಬಳಿ ಹೋದನು ಸುದೀಪ್.
ಅಂಕಲ್, ವಿಜಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ ಸುದೀಪ್, ಪ್ರೀತಿಸಿದ ಹುಡುಗಿಯನ್ನು ಬಿಟ್ಬಿಟ್ಟು ಯಾಕೆ ಈ ರೀತಿ ಹೊರಟು ಹೋದನೋ, ಎಲ್ಲಿಗೆ ಹೋದನೋ ಒಂದೂ ಗೊತ್ತಾಗ್ತಿಲ್ಲ ಎಂದು ಆಂದೋಲನದಿಂದ ಹೇಳಿದರು ಭಾಸ್ಕರ್ ಅವರು. ಅಂಕಲ್, ನೀವು ಟೆನ್ಷನ್ ಮಾಡ್ಕೋಬೇಡಿ. ನಮ್ಮ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ನಾನು ತಿಳ್ಕೊತೀನಿ. ನೀವು ಬಂಧುಗಳಿಗೆ ಫೋನ್ ಮಾಡಿ ತಿಳಿದುಕೊಳ್ಳಿ. ಈ ಒಂದು ದಿನ ಕಾದು ನಾಳೆ ಬೆಳಗ್ಗೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡೋಣ. ಆಂಟಿಯನ್ನು ಕರೆದುಕೊಂಡು ಮನೆಗೆ ಹೋಗಿ ಎಂದನು ಹತ್ತು ನಿಶ್ಶಕ್ತಳಾಗಿ ಕುಳಿತುಕೊಂಡಿರುವ ನಿರ್ಮಲಾರವರ ಕಡೆ ನೋಡುತ್ತಾ. ಸರಿಯಪ್ಪ, ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದರು ಭಾಸ್ಕರ್ ಅವರು. ಡ್ರೈವರ್ ಹೊರಡು, ಸಿದ್ಧಾರ್ಥ್ರವರ ಕಾರಲ್ಲಿ ಫ್ರಂಟ್ ಸೀಟ್ನಲ್ಲಿ ಕುಳಿತುಕೊಳ್ಳುತ್ತಾ ಹೇಳಿದನು ಸುದೀಪ್. ಡ್ರೈವರ್ ಕಾರ್ ಸ್ಟಾರ್ಟ್ ಮಾಡಿದನು. ಕಾರ್ ವಿಂಡೋಯಿಂದ ಸುಶೀಲಾರವರ ಕಡೆಯೇ ದೀನಳಾಗಿ ನೋಡುತ್ತಿದ್ದಾಳೆ ಸಾಕ್ಷಿ. ಇನ್ನೊಂದು ಕಾರಿನಲ್ಲಿ ಕೃಷ್ಣಪ್ರಸಾದ್ ಸುಮಿತ್ರಾ ಹೊರಟರು. ಕಾರು ಮರೆಯಾಗುವ ತನಕ ನೋಡಿ ಭಾರವಾದ ಹೃದಯಗಳನ್ನು ಹೊತ್ತು ಮನೆಗೆ ಹಿಂದಿರುಗಿದರು ಚಂದ್ರಶೇಖರ್ ಅವರ ಕುಟುಂಬ. ಎಷ್ಟೋ ಪ್ರಶ್ನೆಗಳು ಮನಸ್ಸನ್ನು ಕಸಿವಿಸಿ ಮಾಡುತ್ತಿವೆ. ಹೃದಯದೊಳಗೆ ಬೆಂಕಿ ಕೆಂಡದಂತೆ ಉರಿಯುತ್ತಿದ್ದರೆ ಸೌಂಡು ಹೊರಗಡೆಗೆ ಬರದಂತೆ ಮೌನವಾಗಿ ರೋಧಿಸುತ್ತಿದ್ದಾಳೆ ಸಾಕ್ಷಿ. ಸಿದ್ಧಾರ್ಥ್ ಗಂಭೀರವಾಗಿ ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿದ್ದಾನೆ. ಫೋನ್ ರಿಂಗ್ ಆಗಿದ್ದರಿಂದ ತೆಗೆದು ನೋಡಿದನು ಸುದೀಪ್. ದಿವ್ಯಾ ವಿಡಿಯೋ ಕಾಲ್ ಮಾಡ್ತಿದ್ದಾಳೇನೋ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ಅಯೋಮಯವಾಗಿ ಸಿದ್ಧಾರ್ಥ್ ಕಡೆ ನೋಡಿದನು. ಸೀರಿಯಸ್ ಆಗಿ ಮುಖ ಇಟ್ಟಿರುವ ಸಿದ್ಧಾರ್ಥ್ನನ್ನು ನೋಡಿ ನಿಟ್ಟುಸಿರು ಬಿಡುತ್ತಾ, ಈ ರೀತಿ ಸಿಚುಯೇಷನ್ ಯಾರಿಗೂ ಬರಬಾರದು. ದಿವ್ಯಾಗೆ ನಿಜ ಗೊತ್ತಾದರೆ 3ನೆಯ ಪ್ರಪಂಚ ಯುದ್ಧ ನಡೆಯುತ್ತದೆ. ಈಗ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಅಂದುಕೊಳ್ಳುತ್ತಾ ಫೋನ್ ಕಡೆ ನೋಡಿದನು. ದಿವ್ಯಾ ಕಂಟಿನ್ಯೂ ಆಗಿ ಕಾಲ್ ಮಾಡ್ತಾನೇ ಇದ್ದಾಳೆ. ತಲೆ ಚಚ್ಚಿಕೊಂಡು ಫೋನನ್ನು ಫ್ಲೈಟ್ ಮೋಡ್ನಲ್ಲಿ ಇಟ್ಟು ಹಿಂದಕ್ಕೆ ಒರಗಿ ಕಣ್ಣು ಮುಚ್ಚಿಕೊಂಡನು ಸುದೀಪ್. 40 ನಿಮಿಷಕ್ಕೆ ಮನೆಗೆ ಸೇರಿಕೊಂಡರು. ಕಾರ್ ಸೌಂಡ್ ಕೇಳಿ ಅಣ್ಣನವರು ಬಂದ್ಬಿಟ್ರು ಎಂದು ಓಡುತ್ತಾ ಹೊರಗಡೆಗೆ ಬಂದಳು ಸಿದ್ಧಾರ್ಥ ತಂಗಿ ನಿತ್ಯ. ಕಾರಿನಿಂದ ಇಳಿದ ಸಿದ್ಧಾರ್ಥ ಸಾಕ್ಷಿಯನ್ನು ನೋಡಿ ಶಾಕ್ ಆಗಿ, ಅಜ್ಜಿ, ಅಣ್ಣ ಮದುವೆ ಮಾಡಿಕೊಂಡಿದ್ದಾನೆ ಎಂದು ಜೋರಾಗಿ ಕಿರುಚಿದ್ದರಿಂದ ಜಾನಕಿಯವರ ಜೊತೆಗೆ ಸಿದ್ಧಾರ್ಥ ಚಿಕ್ಕಪ್ಪ ಚಿಕ್ಕಮ್ಮ ರಮೇಶ್ ಸುಧಾ ಅವರ ಏಕೈಕ ಪುತ್ರ ರಿತ್ವಿಕ್ ಹೊರಗಡೆಗೆ ಬಂದರು. ಜೋಡಿಯಾಗಿ ಒಳಗಡೆಗೆ ಬರುತ್ತಿರುವ ಸಿದ್ಧಾರ್ಥ ಸಾಕ್ಷಿಯನ್ನು ನೋಡಿ ಶಾಕ್ನಿಂದ ಹವಕ್ಕಾದರು. ಮೊದಲಿಗೆ ಹೆಚ್ಚೆತ್ತ ಜಾನಕಿಯವರು, ಸುಧಾ, ಇಬ್ಬರಿಗೂ ಆರತಿ ಕೊಡು, ಬೇಗ ಹೋಗು ಎಂದು ಆತುರ ಮಾಡಿದ್ದರಿಂದ ಸರಿಯತ್ತೆ ಎಂದು ಫಾಸ್ಟಾಗಿ ಒಳಗಡೆಗೆ ಹೋಗಿ ಕ್ಷಣಗಳಲ್ಲಿ ಆರತಿ ತಟ್ಟೆಯ ಜೊತೆ ಪ್ರತ್ಯಕ್ಷಳಾದಳು. ಆರತಿ ತಟ್ಟೆಯನ್ನು ನೋಡಿ ಮತ್ತಷ್ಟು ಬೇಸರವಾಯಿತು ಸಿದ್ಧಾರ್ಥಿಗೆ. ಸಾಕ್ಷಿ ಕಡೆ ದಿಟ್ಟಿಸಿ ನೋಡುತ್ತಾ ಆರತಿ ಕೊಟ್ಟು ಹೊಸ ಜೋಡಿಯನ್ನು ಒಳಗಡೆಗೆ ಆಹ್ವಾನಿಸಿದಳು ಸುಧಾ. ಸಿದ್ಧಾರ್ಥ ಜೊತೆಗೆ ಬಲಗಾಲನ್ನು ಒಳಗಡೆ ಇಟ್ಟು ತನ್ನ ಜೀವನವನ್ನು ಬದಲಿಸುವ ಅತ್ತೆ ಮನೆಯೊಳಗಡೆ ಹೆಜ್ಜೆ ಇಟ್ಟಳು ಸಾಕ್ಷಿ. ತನ್ನ ಕಡೆ ವಿಚಿತ್ರವಾಗಿ ನೋಡುತ್ತಿರುವ ಎಲ್ಲರ ನೋಟಗಳಿಗೆ ಹುಚ್ಚಿಡಿದು ಫಾಸ್ಟಾಗಿ ತನ್ನ ರೂಮಿನೊಳಕ್ಕೆ ಹೋಗಿ ಕೊರಳಲ್ಲಿ ಇರುವ ಹೂವಿನ ಹಾರವನ್ನು ಬೆಡ್ ಮೇಲೆ ಬಿಸಾಕಿ ತಲೆ ಹಿಡಿದುಕೊಂಡು ಕುಳಿತುಕೊಂಡನು ಸಿದ್ಧಾರ್ಥ್. ಹಿಂದೆಯೇ ಸುದೀಪ್ ಹೋದನು. ಫ್ರೆಂಡ್ ಮದುವೆಯನ್ನು ನೋಡುವುದಕ್ಕೆ ಹೋದವನು ಮದುವೆ ಮಾಡಿಕೊಂಡು ಬಂದಿದ್ದಾನೇನೋ? ಏನು ನಡೆಯಿತು? ಆ ಹುಡುಗಿ ಯಾರು ಎಂದು ಅವರ ಸಂದೇಹಗಳನ್ನು ಬಗೆಹರಿಸಿಕೊಳ್ಳಲು ಎಲ್ಲರೂ ಹಿಂದೆಯೇ ಬಂದ ಕೃಷ್ಣಪ್ರಸಾದ್ ಸುಮಿತ್ರಾರವರ ರೂಮಿನೊಳಕ್ಕೆ ಹೋದರು. ಯಾವ ಕಡೆಗೆ ಹೋಗಬೇಕು ಅಂತ ಅರ್ಥವಾಗದೆ ಮಿಕ ಎಂದು ನೋಡುತ್ತಿರುವ ಸಾಕ್ಷಿಯ ಬಳಿ ಬಂದರು ಜಾನಕಿಯವರು. ನಿನ್ನ ಹೆಸರೇನಮ್ಮ ಎಂದು ಸಾಕ್ಷಿಯನ್ನು ದಿಟ್ಟಿಸಿ ನೋಡುತ್ತಾ ಕೇಳಿದರು ಜಾನಕಿಯವರು. ಸಾಕ್ಷಿ ನಿಧಾನವಾಗಿ ತಲೆ ಮೇಲಕ್ಕೆತ್ತಿ ಸಾಕ್ಷಿ ಎಂದಳು ನಿಧಾನವಾಗಿ. ನಿಮ್ಮಿಬ್ಬರ ಮದುವೆ ಸಾಮಾನ್ಯವಾಗಿ ನಡೆಯಲಿಲ್ಲ ಅಂತ ನನಗೆ ಅರ್ಥವಾಗ್ತಿದೆ. ಏನೇ ಆದರೂ ಇದು ನಿನಗೆ ಅತ್ತೆಯ ಮನೆ, ನಿಮ್ಮ ರೂಮ್ ಮೇಲೆ ಎನ್ನುತ್ತಾ ಕಿಚನ್ ಕಡೆ ನೋಡಿ ಲಕ್ಷ್ಮಿ ಎಂದು ಕರೆದಳು. ಹೇಳಿಯಮ್ಮ ಎಂದು ವಿನಯದಿಂದ ಕೇಳಿದಳು ಲಕ್ಷ್ಮಿ. ಸಿದ್ಧಾರ್ಥ್ ಹೆಂಡತಿ ಸಾಕ್ಷಿ. ಈಕೆಗೆ ಸಿದ್ಧಾರ್ಥ್ ರೂಮನ್ನು ತೋರಿಸು ಎಂದರು. ಸರಿಯಮ್ಮ, ಬನ್ನಿಯಮ್ಮ ಎಂದು ಲಗೇಜ್ ಬ್ಯಾಗ್ ತೆಗೆದುಕೊಂಡು ಮೆಟ್ಟಿಲುಗಳು ಹತ್ತುತ್ತಿದ್ದರೆ ಸಾಕ್ಷಿ ಗಾಬರಿಯಿಂದ ನೋಡುತ್ತಾ ಮೇಲಕ್ಕೆ ಹೋದಳು. ಸಿದ್ಧಾರ್ಥ್ ರೂಮಿನ ಬಳಿ ಬಂದು ಕಾಲಿಂಗ್ ಬೆಲ್ ಹೊಡೆದಳು ಲಕ್ಷ್ಮಿ. ಕಮಿಂಗ್ ಸಿದ್ಧಾರ್ಥ್ ವಾಯ್ಸ್ ಕೇಳಿಸಿ ಡೋರ್ ಓಪನ್ ಮಾಡಿದಳು. ಸಿದ್ಧಾರ್ಥ್ ಬೆಡ್ ಮೇಲೆ ಕುಳಿತುಕೊಂಡಿದ್ದರೆ ಸುದೀಪ್ ಅವನ ಎದುರಿಗೆ ಚೇರಿನಲ್ಲಿ ಕುಳಿತುಕೊಂಡಿದ್ದಾನೆ. ಲಗೇಜ್ ಬ್ಯಾಗ್ ಜೊತೆ ಒಳಗಡೆಗೆ ಬರುತ್ತಿರುವ ಲಕ್ಷ್ಮಿಯನ್ನು ನೋಡಿ, ಈ ಬ್ಯಾಗ್ ಯಾರದು? ಇಲ್ಲಿಗೆ ಯಾಕೆ ತರ್ತಿದೀಯಾ ಎಂದು ಕೇಳಿದನು ಅನುಮಾನದಿಂದ ನೋಡುತ್ತಾ. ಸಾಕ್ಷಿಯ ಅಮ್ಮನವರದು.
ಜಾನಕಮ್ಮನವರು ನಿಮ್ಮ ರೂಮ್ ತೋರಿಸು ಎಂದಳು. ಸ್ವಲ್ಪ ಹಿಂದಕ್ಕೆ ಬಗ್ಗಿ ಹೊರಗಡೆಗೆ ನೋಡಿದ ಸಿದ್ಧಾರ್ಥಿಗೆ ಡೋರ್ ಹೊರಗಡೆ ನಿಂತುಕೊಂಡಿರುವ ಸಾಕ್ಷಿ ಕಾಣಿಸಿದಳು. ಆಕೆ ನನ್ನ ರೂಮಿನಲ್ಲಿ ಇರ್ತಾಳಾ? ಲೋ, ಏನೋ ಇದು ಎಂದನು ಸಿದ್ಧಾರ್ಥ್ ಬೇಸರದಿಂದ ಮುಖ ಇಟ್ಟು. ನನಗೆ ಸಂಬಂಧ ಇಲ್ಲ ಕಣ. ನಿಮ್ಮಿಬ್ಬರ ಮಧ್ಯೆ ನಾನೇನಕ್ಕೆ? ನಿನ್ನ ತಂಗಿ ವೆಯ್ಟ್ ಮಾಡ್ತಾ ಇರ್ತಾಳೆ. ಮನೆಗೆ ಹೋಗ್ತೀನಿ, ಬಾಯ್ ಕಣೋ. ಲೋ ಸುದೀಪ್, ನಿಲ್ಲೋ, ಸಾಯಿಸ್ಬಿಡ್ತೀನಿ ಎಂದು ಸಿದ್ಧಾರ್ಥ್ ಕರೆಯುತ್ತಿದ್ದರೂ ಕೇಳದೆ ಅಲ್ಲಿಂದ ಜಾರಿಕೊಂಡನು ಸುದೀಪ್. ಲಕ್ಷ್ಮಿ ಲಗೇಜ್ ಇಟ್ಟು ಹೊರಟು ಹೋದಳು. ನಿಧಾನವಾಗಿ ಹೆಜ್ಜೆಗಳು ಹಾಕುತ್ತಾ ಒಳಗಡೆಗೆ ಬಂದು ಬಾಗಿಲು ಹತ್ತಿರಕ್ಕೆ ಹಾಕಿದಳು ಸಾಕ್ಷಿ. ಸಿದ್ಧಾರ್ಥ್ ಪಕ್ಕಕ್ಕೆ ಮುಖ ತಿರುಗಿಸಿಕೊಂಡು ನೋಡುತ್ತಿದ್ದರೆ ಸಾಕ್ಷಿ ಮುಜುಗರದಿಂದ ನೋಡುತ್ತಾ ನಿಂತುಕೊಂಡೇ ಇದ್ದಳು. ಸ್ವಲ್ಪ ಸಮಯದ ನಂತರ ಇನ್ನು ಅಲ್ಲಿಂದ ಕದಲುವ ಥರ ಕಾಣುತ್ತಿಲ್ಲ ಅಂತ ಅರ್ಥವಾಗಿ ಬೆಡ್ ಮೇಲಿಂದ ಎದ್ದು ಸಾಕ್ಷಿಯ ಕಡೆ ಒಂದು ಲುಕ್ ಕೊಟ್ಟು ಸೈಲೆಂಟಾಗಿ ಹೊರಗಡೆಗೆ ಹೊರಟು ಹೋದನು ಸಿದ್ಧಾರ್ಥ್. ಸಿದ್ಧಾರ್ಥ್ ಹೊರಟು ಹೋದ ತಕ್ಷಣ ನೋವಿನಿಂದ ಗೋಡೆಗೆ ಒರಗಿಕೊಂಡಳು ಸಾಕ್ಷಿ. ಕಣ್ಣ ಮುಂದೆ ವಿಜಯ್ ರೂಪ ಕಾಣಿಸಿ ದುಃಖ ಹೊರಚುಮ್ಮುತ್ತಿದೆ. ಯಾಕೆ ವಿಜಯ್ ಹೀಗೆ ಮಾಡಿದೆ? ಪ್ರೀತಿಸುತ್ತಿದ್ದೇನೆ ಅಂತ ನನ್ನ ಹಿಂದೆ ಬಿದ್ದೆ. ತುಂಬ ಪ್ರೀತಿ ತೋರಿಸಿ ನೀನೇ ನನ್ನ ಪ್ರಾಣ ಆಗುವ ಥರ ಮಾಡಿದೆ. ನಿನ್ನ ಜೊತೆ ಸಂತೋಷವಾಗಿ ಜೀವನ ನಡೆಸಬೇಕು ಅಂತ ಅಂದುಕೊಂಡು ಎಷ್ಟೋ ಕನಸುಗಳನ್ನು ಕಂಡೆನು. ಆದರೆ ಆ ಕನಸುಗಳನ್ನು ನುಚ್ಚು ನೂರು ಮಾಡಿಬಿಟ್ಟೆ. ಯಾಕೆ ಈ ರೀತಿ ಮಾಡಿದೆ? ಎಲ್ಲರೂ ಅವರವರಿಗೆ ಇಷ್ಟ ಬಂದಂಗೆ ಮಾತನಾಡ್ತಿದ್ದಾರೆ. ನೀನು ಹೊರಟು ಹೋಗಿರುವುದೇ ನನ್ನಿಂದ ತಡೆದುಕೊಳ್ಳಲಾಗದೆ ನರಕವನ್ನು ಅನುಭವಿಸುತ್ತಿದ್ದರೆ ಸಿದ್ಧಾರ್ಥ್ ಜೊತೆ ಮದುವೆ ಇನ್ನೂ ನರಕವಾಗಿದೆ ವಿಜಯ್. ತಲೆ ಎತ್ತಿ ಸಿದ್ಧಾರ್ಥ್ ಕಡೆ ನೋಡುವ ಧೈರ್ಯ ಸಹ ಮಾಡಲಾಗ್ತಿಲ್ಲ. ಇಲ್ಲೆಲ್ಲ ಏನೋ ಒಂಥರ ಇದೆ. ನನ್ನ ಜೀವನ ಯಾವ ಕಡೆಗೆ ಹೋಗ್ತಿದೆಯೋ ಏನೂ ಅರ್ಥವಾಗ್ತಿಲ್ಲ. ಯಾಕೆ ನನ್ನನ್ನು ಈ ಅಗಾಧದೊಳಕ್ಕೆ ತಳ್ಳಿ ಹೊರಟು ಹೋದೆ ವಿಜಯ್ ಎಂದು ಮೊಣಕಾಲುಗಳ ಮಧ್ಯೆ ಮುಖ ಮುಚ್ಚಿಟ್ಟುಕೊಂಡು ಅಳುತ್ತಿದ್ದಾಳೆ ಸಾಕ್ಷಿ. ಕೃಷ್ಣ ಪ್ರಸಾದ್ ಹೇಳಿದ್ದು ಕೇಳಿ ಎಲ್ಲರೂ ಶಾಕ್ನಿಂದ ಬಾಯಿ ತೆರೆದರು. ಅವರನ್ನ ಮದುವೆಯ ಬಗ್ಗೆ ಏನೂ ಕೇಳಬೇಡಿ, ಅವರು ಸೆಟ್ ಆಗುವುದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತದೆ ಎಂದರು ಕೃಷ್ಣ ಪ್ರಸಾದ್ರವರು. ಸರಿ ಅಣ್ಣ. ಸುಧಾ, ನಡಿ. ನಿತ್ಯ ರಿತ್ವಿಕ್ನನ್ನು ಕರೆದುಕೊಂಡು ಹೊರಗಡೆಗೆ ಬಂದು ಸೋಫಾದ ಮೇಲೆ ಕುಳಿತುಕೊಂಡರು. ಸುದೀಪ್ ಮನೆಗೆ ರೀಚ್ ಆಗುವಷ್ಟರಲ್ಲಿ ಸಿದ್ಧಾರ್ಥ್ನಿಂದ ಕಾಲ್ ಬಂದಿದ್ದರಿಂದ ಕಾಲ್ ಪಿಕ್ ಮಾಡಿದನು. ಲೋ, 7 Hills ಪಬ್ಗೆ ಬೇಗ ಬಾರೋ, ಫಾಸ್ಟಾಗಿ ಎನ್ನುತ್ತಾ ಕಾಲ್ ಕಟ್ ಮಾಡಿದನು ಸಿದ್ಧಾರ್ಥ್. 10 ನಿಮಿಷಗಳಲ್ಲಿ ಪಬ್ಗೆ ಬಂದನು ಸುದೀಪ್. ತಲೆ ಹಿಡಿದುಕೊಂಡು ಕುಳಿತುಕೊಂಡಿರುವ ಸಿದ್ಧಾರ್ಥ್ ಬಳಿ ಹೋಗಿ ಎದುರಿಗೆ ಕುಳಿತುಕೊಂಡನು. ಆ ಸೌಂಡಿಗೆ ಆಲೋಚನೆಗಳಿಂದ ಹೊರಬಂದು ತಲೆ ಎತ್ತಿ ನೋಡಿದನು ಸಿದ್ಧಾರ್ಥ್. ಬೇರರ್ ಡ್ರಿಂಕ್ ತೆಗೆದುಕೊಂಡು ಬಂದನು. ಇಬ್ಬರೂ ಒಂದೊಂದು ಗ್ಲಾಸ್ ತೆಗೆದುಕೊಂಡರು. ಲೋ ಸುದೀಪ್, ಏನು ಇದೆಲ್ಲ? ನಾನು ಪ್ರೀತಿಸಿದ ಹುಡುಗಿಯನ್ನ ಪಕ್ಕಕ್ಕೆ ಇಟ್ಟು ವಿಜಯ್ ಪ್ರೀತಿಸಿದ ಹುಡುಗಿಯನ್ನ ಮದುವೆ ಮಾಡಿಕೊಳ್ಳುವುದೇನು? ಇಷ್ಟಕ್ಕೂ ಅವನು ಏನಾದನೋ? ಅವನ ಮದುವೆ ನನ್ನ ಸಾವಿಗೆ ಬಂದಿದೆ. ಅವನ ಮದುವೆಗೆ ಹೋಗದೇ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು. ದಿವ್ಯಾಳನ್ನ ನನ್ನಿಂದ ಮರೆಯಲು ಸಾಧ್ಯವಿಲ್ಲ. ಹುಚ್ಚಿಡಿಯುತ್ತಿದೆ ಕಣೋ. ಇದೆಲ್ಲ ಆ ವಿಜಯನಿಂದಲೇ ಆಗಿದ್ದು. ಅವನು ನನ್ನ ಕೈಗೆ ಸಿಗಬೇಕು, ಸಾಯಿಸ್ಬಿಡ್ತೀನಿ. ಅವನಿಂದ ನಮ್ಮ ಜೀವನಗಳು ಪ್ರಶ್ನಾರ್ಥಕವಾಗಿ ಉಳಿದಿವೆ ಎಂದು ಕೋಪವಾಗಿ ಹೇಳಿದನು ಸಿದ್ಧಾರ್ಥ್ ಮತ್ತೊಂದು ಪೆಗ್ಗಾಕುತ್ತಾ. ಕುಡಿದು ಗ್ಲಾಸ್ ಪಕ್ಕಕ್ಕೆ ಇಟ್ಟನು ಸುದೀಪ್. ಲೋ, ಯಾರ ಜೊತೆ ಒಂದು ಮಾಡಬೇಕು ಅಂತ ಆ ದೇವರೇ ನಿರ್ಣಯಿಸುತ್ತಾನೆ. ಈ ಜನ್ಮಕ್ಕೆ ಸಾಕ್ಷಿನೇ ನಿನ್ನ ಹೆಂಡತಿಯಾಗಿ ಬರೆದಿಟ್ಟಿದ್ದಾನೆ. ಅದಕ್ಕೆ ನಿಮ್ಮ ಮದುವೆ ನಡೆಯಿತು. ನಡೆದ ಮದುವೆ ಹೇಗೋ ನಡೆದಿದೆ, ನಂತರ ನಡೆಯುವುದನ್ನು ಆಲೋಚಿಸು ಎಂದನು ಸುದೀಪ್. ಸಿದ್ಧಾರ್ಥ್ ಕಣ್ಣುಬ್ಬುಗಳನ್ನು ಗಂಟಿಕ್ಕಿ, ಅಂದ್ರೆ ಏನೋ ನಿನ್ನ ಉದ್ದೇಶ ಎಂದು ಕೇಳಿದನು ಸೀರಿಯಸ್ ಆಗಿ. ಲೋ, ನೀನು ಏನೇನೋ ಊಹೆ ಮಾಡ್ಕೋಬೇಡ ಕಣ. ದಿವ್ಯಾಗೆ ನಿಜ ಹೇಳಿ ಸಾಕ್ಷಿಯನ್ನ ಹೆಂಡತಿಯಾಗಿ ಅಕ್ಸೆಪ್ಟ್ ಮಾಡು ಅಂತ ಹೇಳ್ತಿದ್ದೀನಿ ಅಷ್ಟೇ ಎಂದನು. ಅದು ನೀನು ಹೇಳಿದಷ್ಟು ಸುಲಭ ಅಲ್ಲ ಕಣ. ನನ್ನ ಫ್ರೆಂಡ್ ಲವರ್ ನನ್ನ ಹೆಂಡತಿಯಾಗಿ ನನ್ನಿಂದ ಊಹೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಎಂದನು. ಅದು ಆಗಲ್ಲ ಕಣ ಎಂದು ಸುದೀಪ್ ಏನೋ ಹೇಳಲು ಹೋದರೆ, ಪ್ಲೀಸ್ ಕಣ, ಲೀವ್ ದಿಸ್ ಟಾಪಿಕ್. ನನಗೆ ಮೆಂಟಲ್ ಹಿಡಿಯುವ ಥರ ಇದೆ. ಲೆಟ್ಸ್ ಎಂಜಾಯ್ ದಿ ಡ್ರಿಂಕ್ಸ್ ಎಂದನು ಸಿದ್ಧಾರ್ಥ್ ಡ್ರಿಂಕ್ ಸಿಪ್ ಮಾಡುತ್ತಾ. ನೋಡೋಣ, ಟೈಮ್ ಡಿಸೈಡ್ ಎವ್ರಿಥಿಂಗ್ ಎಂದು ಡ್ರಿಂಕ್ ಮಾಡುವುದರಲ್ಲಿ ಮುಳುಗಿ ಹೋದನು ಸುದೀಪ್. ಚಂದ್ರು, ಸುಶೀಲಾ, ಎಷ್ಟೊತ್ತು ಈ ರೀತಿ ಅಳುತ್ತಾ ಕುಳಿತುಕೊಳ್ತೀರಾ? ಎದ್ದು ಸ್ವಲ್ಪ ಊಟ ಮಾಡಿ ಎಂದರು ಚಂದ್ರಶೇಖರ್ ಅವರ ತಾಯಿ ಪಾರ್ವತಮ್ಮ.
ನನಗೆ ಹಸಿವಿಲ್ಲ ಅತ್ತೆ ಎಂದಳು ಸುಶೀಲಾ ದುಃಖದಿಂದ. ಏನೋ ನಡೆದೋಗಿದೆ ಅನ್ನುವ ಥರ ಯಾಕೆ ಎಲ್ಲರೂ ಈ ರೀತಿ ಇದ್ದೀರಾ? ಬಯಸಿದವನ ಜೊತೆ ಅಲ್ಲದಿದ್ದರೋ ಅವಳ ಮದುವೆಯಂತೂ ನಡೆದಿದೆ ಅಲ್ವಾ? ಲೋ ಆಕಾಶ್, ಎದ್ದೇಳೋ, ಊಟ ಮಾಡೋಣ ಎಂದು ಆಕಾಶ್ ಕೈ ಹಿಡಿದುಕೊಂಡು ಎಬ್ಬಿಸಲು ಪ್ರಯತ್ನಿಸಿದಳು ಪಾರ್ವತಮ್ಮ. ತಿನ್ನಬೇಕು ಅಂತ ಅನಿಸ್ತಿಲ್ಲ ಅಜ್ಜಿ. ಸಾಕ್ಷಿ ಆ ಮನೆಯಲ್ಲಿ ಯಾವ ರೀತಿ ಇದ್ದಾಳೋ ಏನೋ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಯಾವಾಗಲೂ ಕಿಲಕಿಲ ಎಂದು ನಗುತ್ತಿರುವ ನನ್ನ ತಂಗಿಯನ್ನ ಈ ರೀತಿ ಪರಿಸ್ಥಿತಿಯಲ್ಲಿ ನೋಡಬೇಕಾಗಿ ಬರುತ್ತದೆ ಅಂತ ನಾನು ಅಂದುಕೊಂಡಿರಲಿಲ್ಲ ಅಜ್ಜಿ. ಅವಳು ಎಷ್ಟು ದುಃಖ ಪಡ್ತಿದ್ದಾಳೋ ಏನೋ. ನಾನಾದರೂ ಅವಳ ಜೊತೆ ಹೋಗ್ಬೇಕಾಗಿತ್ತು. ಅವನ ಮನಸ್ಸೆಲ್ಲ ದುಃಖದಿಂದ ತುಂಬಿ ಹೋಗಿ ಕಣ್ಣೀರು ತನ್ನಷ್ಟಕ್ಕೆ ತಾನು ಸೋರುತ್ತಿವೆ. ಇನ್ನು ಕೆಲವೊಂದು ಗಂಟೆಗಳೇ ಅಲ್ವಾ, ಬೆಳಗ್ಗೆ ಎದ್ದು ಹೋಗುವುದೇ ಅಲ್ವಾ? ಬನ್ನಿ, ಸ್ವಲ್ಪ ತಿಂದು ಮಲಗುವಿರಂತೆ ಎಂದು ತಟ್ಟೆಗಳಲ್ಲಿ ಊಟ ಬಡಿಸಿ ಮೂವರ ಮುಂದೆ ಇಟ್ಟಳು. ಪಾರ್ವತಮ್ಮನ ಬಲವಂತದಿಂದ ಏನೋ ತಿಂದ್ವಿ ಅನ್ನುವ ಥರ ತಿಂದು ಮುಗಿಸಿದರು ಎಲ್ಲರೂ. ಲೋ ಸಿದ್ದು, ಹೋಗಲು ಆಗುತ್ತಾ? ನಾನು ಡ್ರಾಪ್ ಮಾಡ್ಲಾ ಎಂದು ಕೇಳಿದನು ಸುದೀಪ್ ಪಬ್ನಿಂದ ಹೊರಗಡೆಗೆ ಬರುತ್ತಾ. ಲೋ, ಈ ಸಿದ್ದು ಯಾವಾಗಲೂ ಕಂಟ್ರೋಲ್ ತಪ್ಪುವುದಿಲ್ಲ ಕಣೋ. ಮೊದಲು ನೀನು ಸರಿಯಾಗಿ ಹೋಗು, ಬಾಯ್ ಎಂದು ಕಾರಿನಲ್ಲಿ ಕುಳಿತುಕೊಂಡು ಕಾರ್ ಸ್ಟಾರ್ಟ್ ಮಾಡಿದನು. ಇವನ ಲೈಫ್ ಏನೋ ಅಂದುಕೊಂಡರೆ ಇನ್ನೇನೇನೋ ಆಯಿತು ಎಂದು ಸಣ್ಣದಾಗಿ ನಿಟ್ಟುಸಿರು ಬಿಡುತ್ತಾ ಕಾರಿನಲ್ಲಿ ಹೊರಟನು ಸುದೀಪ್. ಸಿದ್ಧಾರ್ಥ್ ಮನೆಗೆ ಬರುವಷ್ಟರಲ್ಲಿ ಸರಿಸುಮಾರು ರಾತ್ರಿ 11 ಗಂಟೆ ಆಗಿತ್ತು. ಎಲ್ಲರೂ ಅವರವರ ರೂಮುಗಳಲ್ಲಿ ಮಲಗಿಕೊಂಡಿದ್ದಾರೆ. ಕೃಷ್ಣ ಪ್ರಸಾದ್ರವರು ನೋಡ್ತಾರೇನೋ ಅಂತ ಬೆಕ್ಕಿನಂತೆ ಹೆಜ್ಜೆಗಳು ಹಾಕುತ್ತಾ ತನ್ನ ರೂಮ್ನೊಳಕ್ಕೆ ಬಂದನು. ಹತ್ತು ಹಾಗೇ ನೆಲದ ಮೇಲೆ ನಿದ್ದೆ ಮಾಡಿದ್ದಾಳೆ ಸಾಕ್ಷಿ. ತನ್ನ ಕಡೆ ನೋಡುತ್ತಾ ಯಾವ ನಿಮಿಷಕ್ಕೆ ಏನು ನಡೆಯುತ್ತದೆ ಅಂತ ಯಾರೂ ಊಹಿಸಲು ಆಗುವುದಿಲ್ಲ ಅಂತ ತನ್ನಷ್ಟಕ್ಕೆ ತಾನು ನಿಧಾನವಾಗಿ ಹೇಳಿಕೊಳ್ಳುತ್ತಾ ಬಟ್ಟೆ ಬದಲಾಯಿಸಿ ನೈಟ್ ಡ್ರೆಸ್ ಹಾಕಿಕೊಂಡು ಬಂದು ಮಲಗಿಕೊಂಡನು. ಮನಸ್ಸೆಲ್ಲ ಗೊಂದಲದಿಂದ ಕೂಡಿದ್ದರೂ ಮತ್ತಾಗಿ ಎದ್ದಿದ್ದರಿಂದ ಬೇಗ ನಿದ್ದೆ ಹಿಡಿಯಿತು ಸಿದ್ಧಾರ್ಥ್ಗೆ. ಫೋನ್ ರಿಂಗ್ ಆಗಿದ್ದರಿಂದ ಗಾಢ ನಿದ್ರೆಯಿಂದ ಸಡನ್ನಾಗಿ ಎಚ್ಚೆತ್ತ ಸಿದ್ಧಾರ್ಥ್ ಫೋನ್ ತೆಗೆದು ನೋಡಿದನು. ದಿವ್ಯಾ, ಇವಳು ಈ ಟೈಮಲ್ಲಿ ಫೋನ್ ಮಾಡ್ತಿದ್ದಾಳೆ ಯಾಕೆ? ಏನಾದರೂ ಪ್ರಾಬ್ಲಮ್ಮಾ ಎಂದು ಮನಸ್ಸು ಹಿರಲಾರದೆ ಕಾಲ್ ಪಿಕ್ ಮಾಡಿ ಬಾಲ್ಕನಿಯೊಳಕ್ಕೆ ಹೋದನು. ಹಲೋ ಸಿದ್ದು, ಏನಾಗ್ಬಿಟ್ಟಿದೀಯಾ? ಎಷ್ಟು ಸರಿ ಕಾಲ್ ಮಾಡಿದೆ, ಎಷ್ಟು ಮೆಸೇಜ್ಗಳು ಮಾಡಿದೆ, ಒಂದಕ್ಕೂ ಕೂಡ ರೆಸ್ಪಾನ್ಸ್ ಇಲ್ಲ. ನಿನಗೇನಾಯಿತು ಅಂತ ತುಂಬ ಭಯ ಆಯಿತು ಕಣ ನನಗೆ. ಅದಕ್ಕೆ ಮಧ್ಯರಾತ್ರಿ ಆದರೂ ಫೋನ್ ಮಾಡಿದೆ ಎಂದು ನಿಲ್ಲಿಸದೆ ಮಾತನಾಡುತ್ತಲೇ ಇದ್ದಾಳೆ ದಿವ್ಯಾ. ಸಿದ್ದು ಮನಸ್ಸೆಲ್ಲ ಕಹಿಯಾಗಿ ಅನಿಸಿತು. ನೀನು ಭಯಪಟ್ಟಂಗೆ ನಮ್ಮ ಜೀವನದಲ್ಲಿ ಊಹಿಸದ ಬಿರುಗಾಳಿಯೇ ಬಂದಿದೆ. ನಿನಗೆ ಏನಂತ ಹೇಳಲಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ, ಏನೂ ಇಲ್ಲ, ಕಂಪನಿಯಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ ಬಂದಿದೆ. ಮದುವೆಯಲ್ಲಿ ಸ್ವಲ್ಪ ಹೊತ್ತು ಇದ್ದು ಆಫೀಸಿಗೆ ಹೊರಟು ಹೋದೆ. ಆ ಟೆನ್ಷನ್ನಲ್ಲಿ ಫೋನು ನೋಡಿಕೊಳ್ಳಲಿಲ್ಲ ಕಣೆ, ಸಾರಿ ಎಂದು ಸುಳ್ಳು ಹೇಳಿಬಿಟ್ಟನು ಸಿದ್ಧಾರ್ಥ್. ಹೌದಾ, ಅಂದುಕೊಂಡೆ ನೀನು ಏನಾದರೂ ಪ್ರಾಬ್ಲಮ್ ಇದ್ರೇನೆ ಕಾಲ್ ಪಿಕ್ ಮಾಡುವುದಿಲ್ಲ ಅಂತ. ಇದು ವಿಷಯ ಅಂತ ಒಂದು ಮೆಸೇಜ್ ಮಾಡಿದರೆ ಆಗೋಗ್ತಿತ್ತು ಕಣೋ. ಏನಾಯ್ತೋ ಏನೋ ಅಂತ ಇವತ್ತು ಆಫೀಸ್ಗೆ ಸಹ ಹೋಗಲಿಲ್ಲ ಗೊತ್ತಾ. ಎನಿವೆ, ನಿನ್ನ ಜೊತೆ ಮಾತನಾಡಿದ ಮೇಲೆ ನನಗೆ ತುಂಬ ರಿಲ್ಯಾಕ್ಸಿಂಗ್ ಆಗಿದೆ ಎಂದಳು ಸಂತೋಷದಿಂದ. ಸರಿ ದಿವ್ಯಾ, ತುಂಬ ಟಯರ್ಡ್ ಆಗಿದ್ದೀನಿ. ಆಫೀಸಿನಲ್ಲಿ ಪ್ರಾಬ್ಲಮ್ ಇನ್ನೂ ಸಾಲ್ವ್ ಆಗಿಲ್ಲ. ಎಷ್ಟು ದಿನಗಳು ತಿಂಗಳುಗಳು ಹಿಡಿಯುತ್ತೋ ಗೊತ್ತಿಲ್ಲ. ತುಂಬ ಬ್ಯುಸಿಯಾಗಿ ಇರ್ತೀನಿ. ಮಾತು ಪೂರ್ತಿಯಾಗುವುದಕ್ಕಿಂತ ಮುಂಚೆಯೇ ಅರ್ಥವಾಯಿತು ಮಹಾಪ್ರಭು, ನೀನು ಬ್ಯುಸಿಯಾಗಿ ಇರ್ತೀಯ. ನಿನ್ನನ್ನು ಡಿಸ್ಟರ್ಬ್ ಮಾಡಿ ನಾನು ಡಿಸ್ಟರ್ಬ್ ಆಗಬಾರ್ದು, ಅಷ್ಟೇ ಅಲ್ವಾ? ಸರಿ, ಕಾಲ್ ಮಾಡುವುದಿಲ್ಲ. ಡೈಲಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ಗೆ ಮಾತ್ರ ರಿಪ್ಲೈ ಕೊಡು, ಅದು ಸಾಕು ನನಗೆ, ಸರಿನಾ ಎಂದಳು ಮುದ್ದಾಗಿ. ಸರಿ ದಿವ್ಯಾ, ಬಾಯ್, ತಲೆನೋಯ್ತಿದೆ. ಬಾಯ್ ಸಿದ್ದು, ಲವ್ ಯು. ಬಾಯ್. ದುಃಖದಿಂದ ಫೋನ್ ಇಟ್ಟನು. ಪಾಪ ದಿವ್ಯಾ, ನಿಜ ಗೊತ್ತಾದರೆ ಅವಳಿಂದ ತಡೆದುಕೊಳ್ಳಲು ಆಗುತ್ತಾ? ಏನು ನನ್ನ ಲೈಫ್ ಎಂದು ಅಸಹನೆಯಿಂದ ಒಳಗಡೆಗೆ ಬಂದು ಫೋನ್ ಬೆಡ್ ಮೇಲೆ ಬಿಸಾಕಿ ತಲೆ ಹಿಡಿದುಕೊಂಡನು. ಸ್ವಲ್ಪ ಸಮಯದ ನಂತರ ಏನೋ ಅನುಮಾನ ಬಂದು ಸಾಕ್ಷಿಗೋಸ್ಕರ ನೋಡಿದಾಗ ಅವಳು ರೂಮಿನಲ್ಲಿ ಕಾಣಿಸಲಿಲ್ಲ. ನೋವಿನಿಂದ ಎಲ್ಲಿಗಾದರೂ ಹೋದಳಾ ಏನು ಎಂದು ಟೆನ್ಷನ್ ಸ್ಟಾರ್ಟ್ ಆಯಿತು ಸಿದ್ಧಾರ್ಥ್ಗೆ. ಹೃದಯ ಜೋರಾಗಿ ಒಡೆದುಕೊಳ್ಳುತ್ತಿದೆ. ಬಾಗಿಲು ತೆಗೆದು ಫಾಸ್ಟಾಗಿ ಕೆಳಗಡೆಗೆ ಹೋದನು. ಸುತ್ತಲೂ ನೋಡುತ್ತಾ ಲೈಟ್ ಆನ್ ಮಾಡುವಷ್ಟರಲ್ಲಿ 10 ಹೆಜ್ಜೆಗಳ ದೂರದಲ್ಲಿ ಕಿಚನ್ನಲ್ಲಿ ಒಂದು ಆಕಾರ ಕಾಣಿಸಿ ನಿಧಾನವಾಗಿ ಕಿಚನ್ ಕಡೆ ಹೆಜ್ಜೆಗಳು ಹಾಕಿದನು.
ಡೈನಿಂಗ್ ಟೇಬಲ್ ಮುಂದೆ ಕುಳಿತುಕೊಂಡು ಗಾಬರಿಯಿಂದ ಸುತ್ತಲೂ ನೋಡುತ್ತಾ ಫಾಸ್ಟಾಗಿ ತಿನ್ನುತ್ತಿದ್ದಾಳೆ ಸಾಕ್ಷಿ. ಕಿಟಕಿಯಿಂದ ಬರುತ್ತಿರುವ ಹೊರಗಡೆ ಲೈಟ್ ಬೆಳಕಿಗೆ ಮಸುಕು ಮಸುಕಾಗಿ ಕಾಣಿಸುತ್ತಿದೆ ಆಕೆಯ ಮುಖ. ಬಿಕ್ಕಳಿಕೆಗಳು ಬಂದಿದ್ದರಿಂದ ವಾಟರ್ಗೋಸ್ಕರ ನೋಡಿದಾಗ ಸಿದ್ಧಾರ್ಥ್ ನೀರಿನ ಲೋಟ ಕೊಟ್ಟನು. ನೀರು ಕುಡಿದು ಗ್ಲಾಸ್ ಪಕ್ಕಕ್ಕೆ ಇಟ್ಟ ಸಾಕ್ಷಿಗೆ ಏನೋ ಅನುಮಾನ ಬಂದು ತಕ್ಷಣ ತಲೆ ಎತ್ತಿ ಮೇಲಕ್ಕೆ ನೋಡಿದಳು. ತನ್ನನ್ನೇ ನೋಡುತ್ತಿರುವ ಸಿದ್ಧಾರ್ಥ್ನನ್ನು ನೋಡಿದ ತಕ್ಷಣ ಅವಾಕ್ಕಾದಳು. ಚೇರ್ ಮೇಲಿಂದ ಗಾಬರಿಯಿಂದ ಎದ್ದೇಳುತ್ತಿದ್ದರೆ, ಇಟ್ಸ್ ಓಕೆ, ಕುತ್ಕೋ ಎಂದನು ತನ್ನ ಎದುರಿಗೆ ಕುಳಿತುಕೊಳ್ಳುತ್ತಾ. ಸಿದ್ದು, ನಾನು ಹೊಟ್ಟೆ ಹಸಿವಿಗೆ ತಡ್ಕೊಳ್ಳಲ್ಲ. ಮಾರ್ನಿಂಗ್ನಿಂದ ಏನೂ ತಿಂದಿಲ್ಲ ಅಲ್ವಾ? ಹೊಟ್ಟೆಯಲ್ಲಿ ನೋವು ಬರ್ತಿದೆ, ಅದಕ್ಕೆ ಈ ರೀತಿ. ಮುಂದೆ ಹೇಳಲಾರದೆ ಸುಮ್ಮನೆ ಎದ್ದು ಬಿಟ್ಟಳು ಸಾಕ್ಷಿ. ಈ ರೀತಿ ಪರಿಸ್ಥಿತಿಯಲ್ಲಿ ಇದ್ದಿದ್ದಕ್ಕೆ ತನಗೆ ಏನೋ ಒಂಥರ ಅನಿಸಿತು. ಸಿದ್ಧಾರ್ಥ್ ದುಃಖದಿಂದ ನೋಡಿದನು ಅವಳ ಕಡೆ. ನನ್ನ ಬಗ್ಗೆ ಆಲೋಚನೆ ಮಾಡಿ ನನ್ನ ಜೊತೆ ಬಂದ ನಿನ್ನ ಬಗ್ಗೆ ಮರೆತೋದೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡು, ಸಾರಿ, ಇಟ್ಸ್ ಮೈ ಮಿಸ್ಟೇಕ್, ನಾನು ಇಲ್ಲೇ ವೇಟ್ ಮಾಡ್ತೀನಿ, ನೀನು ತಿನ್ನು ಎಂದನು ಫೋನ್ ನೋಡುತ್ತಾ. ಸಿದ್ಧಾರ್ಥ್ ಎದುರಿಗೆ ಇದ್ದಿದ್ದರಿಂದ ತಿನ್ನಲಾರದೆ ಪ್ಲೇಟ್ನಲ್ಲೇ ಗೆರೆಗಳು ಎಳೆಯುತ್ತಿದ್ದಳು ಸಾಕ್ಷಿ. ಅದನ್ನು ಗಮನಿಸಿ, ಸರಿ, ನಾನು ಹೋಗಿ ಸೋಫಾದಲ್ಲಿ ಕುಳಿತುಕೊಳ್ಳುತ್ತೇನೆ, ನೀನು ತಿನ್ನು. ಫ್ರಿಡ್ಜ್ನಲ್ಲಿ ಕೂಲ್ ಡ್ರಿಂಕ್ಸ್ ತೆಗೆದುಕೊಂಡು ಸೋಫಾದಲ್ಲಿ ಕುಳಿತುಕೊಂಡನು. ಫಾಸ್ಟಾಗಿ ತಿನ್ನುವುದು ಮುಗಿಸಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಸಿದ್ಧಾರ್ಥ್ ಮುಂದೆ ಹೋಗಿ ನಿಂತುಕೊಂಡಳು ಸಾಕ್ಷಿ. ಸಿದ್ಧಾರ್ಥ್ ಎದ್ದು ಮುಂದೆ ನಡೆದರೆ ಅವನ ಜೊತೆ ರೂಮಿನೊಳಕ್ಕೆ ಹೆಜ್ಜೆಗಳು ಹಾಕಿದಳು ಸಾಕ್ಷಿ. ರೂಮಿನೊಳಗೆ ಹೋಗಿ ದಿಕ್ಕುಗಳು ನೋಡುತ್ತಿರುವ ಸಾಕ್ಷಿ ಕಡೆ ನೋಡಿ, ಬೆಡ್ಶೀಟ್ಸ್ ಇಲ್ಲಿ ಇದ್ದಾವೆ, ತೆಗೆದುಕೊಂಡು ಹೋಗಿ ಸೋಫಾದಲ್ಲಿ ಮಲಕೋ ಎಂದನು. ಸಾಕ್ಷಿ ತಲೆಯಾಡಿಸಿ ದಿಂಬು ಬೆಡ್ಶೀಟ್ ತೆಗೆದುಕೊಂಡು ಸೋಫಾದಲ್ಲಿ ಮಲಗಿಕೊಂಡಳು. ಮನಸ್ಸಿನಲ್ಲಿರುವ ದುಃಖ ಕಣ್ಣೀರಿನ ರೂಪದಲ್ಲಿ ಹೊರಬರುತ್ತಿದ್ದರೆ ಬಲವಂತವಾಗಿ ಕಣ್ಣು ಮುಚ್ಚಿಕೊಂಡಳು ಸಾಕ್ಷಿ. ಎಡೆಬಿಡದ ಆಲೋಚನೆಗಳಿಂದ ಚಾವಣಿ ಕಡೆ ನೋಡುತ್ತಾ ಎಷ್ಟೊತ್ತಿಗೂ ನಿದ್ದೆಗೆ ಜಾರಿಕೊಂಡನು ಸಿದ್ಧಾರ್ಥ್. ಮಾರ್ನಿಂಗ್ ಸಾಕ್ಷಿ ಎದ್ದೇಳುವಷ್ಟೊತ್ತಿಗೆ ಸಿದ್ಧಾರ್ಥ್ ರೂಮಿನಲ್ಲಿ ಕಾಣಿಸಲಿಲ್ಲ. ಗಾಬರಿಯಿಂದ ಎದ್ದು ಕುಳಿತು ಗೋಡೆ ಗಡಿಯಾರದ ಕಡೆ ನೋಡಿದಳು. ಅಮ್ಮೋ, 7:30 ಆಗಿದೆ, ಏನಂತಾರೋ ಏನೋ. ಟೆನ್ಷನ್ನಾಗಿ ಬೇಗ ಬೇಗ ಸ್ನಾನ ಮುಗಿಸಿ ರೆಡಿಯಾಗಿ ರೂಮಿನಿಂದ ಹೊರಗೆ ಹೊರಟವಳು. ಹೋಗಲು ಧೈರ್ಯ ಸಾಲದೆ ಅಲ್ಲಿಯೇ ನಿಂತು ಬಿಟ್ಟಳು. ಈ ಮನೆಯವರನ್ನು ಫೇಸ್ ಮಾಡಬೇಕು ಅಂದರೆ ಏನೋ ಒಂಥರ ಇದೆ. ಅಮ್ಮನವರು ಯಾವಾಗ ಬರ್ತಾರೋ ಏನೋ. ಫೋನ್ ಸ್ವಿಚ್ ಆಫ್ ಆದ ವಿಷಯ ನೆನಪಿಗೆ ಬಂದು ಫೋನ್ ತೆಗೆದು ಚಾರ್ಜರ್ಗೋಸ್ಕರ ಹುಡುಕಾಡಿದಳು. ಐಫೋನ್ ಚಾರ್ಜರ್ ಮಾತ್ರ ಇದೆ. ಫೋನ್ ಪಕ್ಕಕ್ಕೆ ಇಟ್ಟು ಕುಳಿತುಕೊಂಡಳು. ಹೊರಗಡೆ ಹೋಗಲ್ಲ, ಯಾರಾದರೂ ಬಂದು ಕರೀತಾರಾ, ಏನು ಮಾಡಬೇಕು ಎಂದು ಉಗುರುಗಳು ಕಚ್ಚುತ್ತಾ ಟೆನ್ಷನ್ನಾಗಿ ಆಲೋಚನೆ ಮಾಡುತ್ತಿದ್ದಾಳೆ. ಆ ಮಹಾರಾಣಿಯವರು ಇನ್ನೂ ಕೆಳಗಡೆಗೆ ಬರಲಿಲ್ವಾ? ಇವತ್ತು ಆಕೆಯ ದೀಪ ಹಚ್ಚಬೇಕಲ್ವಾ ಎಂದಳು ಸುಮಿತ್ರಾ ಸುಧಾ ಜೊತೆ. ಇನ್ನೂ ಬರಲಿಲ್ಲ ಅಕ್ಕ, ಕರೀತೀನಿ ಅಂತ ಹೇಳಿ, ನಿತ್ಯ ಇಲ್ಲಿ ಬಾಮ್ಮ, ನಿಮ್ಮ ಅತ್ತಿಗೆಗೆ ಸೀರೆ ಉಟ್ಕೊಂಡು ಕೆಳಗಡೆ ಬರುವುದಕ್ಕೆ ಹೇಳು, ಪೂಜೆ ಇದೆ ಅಂತ ಹೇಳು ಎಂದಳು ಸುಧಾ. ಹಾಂ, ಓಕೆ ಚಿಕ್ಕಮ್ಮ. ಸಿದ್ಧಾರ್ಥ್ ರೂಮಿನ ಬಳಿ ಹೋಗಿ ಬಾಗಿಲು ಬಡಿದಾಗ ತಕ್ಷಣ ಎದ್ದು ಡೋರ್ ಓಪನ್ ಮಾಡಿದಳು ಸಾಕ್ಷಿ. ಸೀರೆ ಉಟ್ಕೊಂಡು ಕೆಳಗಡೆ ಬರಕ್ಕೆ ಹೇಳಿದರು, ಪೂಜೆ ಇದೆಯಂತೆ ಎಂದು ಅಹಂಕಾರದಿಂದ ಹೇಳಿ ಫಾಸ್ಟಾಗಿ ಕೆಳಗಡೆಗೆ ಬಂದಳು ನಿತ್ಯ. ಸೀರೆ ಉಟ್ಕೋಬೇಕಾ? ಪೀಸುಗಳು ಎಗರಿ ಹೋದವು ಸಾಕ್ಷಿಗೆ. ತಕ್ಷಣವೇ ಸುಶೀಲ ಮಾತುಗಳು ಕಣ್ಣ ಮುಂದೆ ಹಾದು ಹೋದವು. ಸೀರೆ ಉಡುವುದು ಕಲ್ತುಕೋ ಅಂದರೆ ಕಲೀಲಿಲ್ಲ, ಇಲ್ಲಾಂದರೆ ನಾನು ಉಡಿಸುತ್ತೇನೆ. ನಿಮ್ಮ ಅತ್ತೆ ಮನೆಗೆ ಹೋದ್ಮೇಲೆ ಯಾರು ಉಡಿಸುತ್ತಾರೆ? ನಮ್ಮ ಅತ್ತೆ ಉಡಿಸುತ್ತಾಳೆ, ಇಲ್ಲ ಅಂದರೆ ನಿಮ್ಮ ಹಳೆಯನ ಕೈಯಲ್ಲಿ ಉಡಿಸಿಕೊಳ್ಳುತ್ತೇನೆ. ಎನಿ ಡೌಟ್ಸ್? ಆ ಮಾತುಗಳು ನೆನಪಿಗೆ ಬಂದು ಕಣ್ಣಲ್ಲಿ ನೀರು ತುಂಬಿಕೊಂಡವು. ಈಗ ಸೀರೆ ಉಡಿಸು ಅಂತ ಯಾರಿಗೆ ಕೇಳಬೇಕು? ಛೆ, ಕಲ್ತ್ಕೊಂಡಿದ್ರೆ ಆಗೋಗ್ತಿತ್ತು. ಯೂಟ್ಯೂಬ್ನಲ್ಲಿ ನೋಡಿ ಆದರೂ ಟ್ರೈ ಮಾಡೋಣ ಅಂದರೆ ಫೋನ್ ಸ್ವಿಚ್ ಆಫ್. ದೇವರೇ, ಏನು ನನಗೆ ಈ ಪರೀಕ್ಷೆ? ಸರಿ, ಹೇಗೋ ಹಾಗೆ ಟ್ರೈ ಮಾಡೋಣ ಎಂದು ಒಂದು ಸೀರೆ ತೆಗೆದುಕೊಂಡಳು. ಬಾಗಿಲು ಲಾಕ್ ಮಾಡಿ ಬ್ಲೌಸ್ ಪೆಟ್ಟಿಕೋಟ್ ಹಾಕಿಕೊಂಡು ಸೀರೆ ಉಡುವುದಕ್ಕೆ ನಾನಾ ರೀತಿ ಅವಸ್ಥೆ ಪಡುತ್ತಾ 4-5 ಬಾರಿ ನೆರಿಗೆಗಳು ಹಿಡಿಯುವುದಕ್ಕೆ ಪ್ರಯತ್ನಿಸಿ ತನ್ನಿಂದ ಆಗದೆ ಬೇಸರದಿಂದ ಸೀರೆ ಫುಲ್ ಬಿಚ್ಚಿ ಬಿಸಾಕಿದಳು. ಅದೇ ಟೈಮ್ಗೆ ಯಾರೋ ಡೋರ್ ಒಡೆದ ಶಬ್ದ ಕೇಳಿಸಿ, ಓ ಮೈ ಗಾಡ್, ಸಿದ್ಧಾರ್ಥ್ ಬಂದಂಗಿದ್ದಾನೆ ಎಂದು ಬೆಚ್ಚಿ ಬಿದ್ದು ನೋಡಿದಳು ಸಾಕ್ಷಿ. ಮುಂದೆ ಏನು ನಡೆಯುತ್ತದೆ ಎನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ.
ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.